ಎಲ್ಲರಿಗೂ ಯಾರು ನಮಸ್ಕಾರ. ಯಾರು ನನ್ನ ವಿವೋ ಹೆಸರು ಬಂದವ್ರೆ. ಅಚಲ್ಕರ್. ಇರ್ಲಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಚಲ್ಕರ್, ನಮಸ್ಕಾರ ನಮಸ್ಕಾರ. ಈ ಟೀಮ್ ಲೀಡರ್. ಸರ್, ನಾವು ರೀಸೆಂಟ್ ಆಗಿ 24ನೇ ತಾರೀಕು ಆಗಸ್ಟ್ 24ನೇ ತಾರೀಕಿನಿಂದ ಒಂದು ಹೊಸ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿವಿ. ನಾವು ಯಾವುದೇ ಒಂದು ಕಂಪನಿ ಅಥವಾ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಹೊಸ ಪ್ರಾಜೆಕ್ಟ್ ಅಂತಾನೆ ಸ್ಟಾರ್ಟ್ ಮಾಡ್ತೀವಿ. ಇದು ಕೇವಲ ಬಿಸ್ನೆಸ್, ಒಂದು ನೆಟ್ವರ್ಕ್ ಅಂತ ನಾವು ಯಾವತ್ತೂ ತಿಳ್ಕೊಳ್ಳೋದಿಲ್ಲ. ಅದು ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ಕಂಪನಿಗೆ ನಮ್ಮ ಸ್ವಂತ ಕಂಪನಿ ಅಂತ ನಡೆಸ್ತಿರ್ಬೇಕಾದ್ರೆ ನಮ್ಮ ಕಂಪನಿ ಬಗ್ಗೆ ವಿಚಾರ ಮಾಡೋ ಪ್ರಶ್ನೆನೇ ಬರಂಗಿಲ್ಲ. ಸೊ ಈಗ ತಿಳ್ಕೊಳ್ಳೋಣ. ಟೈಮ್ ನೋಡ್ಕೊಳ್ರಿ, ಎಕ್ಸಾಕ್ಟ್ಲಿ 7:12 ಆಗಿತ್ತು. ಎಸ್ ಒಂದು 40 ನಿಮಿಷ ನೀವು ಯಾವುದೇ ತರದ ಡಿಸ್ಟರ್ಬೆನ್ಸ್ ಆಗ್ಲಾರ್ದೇನೆ ಒಂದ್ ಕಡೆ ಕುಂತು, ಸಾಧ್ಯ ಆತಂದ್ರೆ ಪೇಪರ್ ಪೆನ್ ತಗೊಂಡು ನಾವು ಹೇಳ್ತಕ್ಕಂಥ ಫಿಗರ್ನ ಪರ್ಟಿಕ್ಯುಲರ್ಲಿ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ, ಆ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ರಿ ಯಾಕಂದ್ರೆ 100% ಸತ್ಯ. ಎಷ್ಟೋ ಜನ ಇವು ಆಲ್ರೆಡಿ ನಾವು ನೆಟ್ವರ್ಕ್ ಮಾರ್ಕೆಟ್ ನೊಳಗ 5 ವರ್ಷ 10 ವರ್ಷ ಇವನ್ 20 20 30 ವರ್ಷಗಂಟ್ಲೆ ಕೆಲಸ ಮಾಡಿ ಬರಿಗೈಲಿ ಹೊರಗಡೆ ಬಂದಿರತಕ್ಕಂಥ ವ್ಯಕ್ತಿಗಳದ್ರ ಇನ್ನೂ ಲೈಫ್ ಅನ್ನ ಸೆಟಲ್ ಮಾಡ್ಕೊಂಡಿಲ್ಲ. ಲೈಫ್ ಅನ್ನ ಸೆಟಲ್ ಮಾಡ್ಕೊಳ್ಳೋದು ಬಹಳ ದೂರ ಉಳಿತು ರಾಜಣ್ಣವ್ರೆ. ಎಷ್ಟೋ ಜನ ಮನೆಯೊಳಗೆ ಮರ್ಯಾದೆ ಕೆಡಿಸ್ಕೊಂಡ್ರ. ಹೆಂಡತಿ ಮಕ್ಕಳು ಸಹಿತ ನಮಗೆ ಮರ್ಯಾದೆ ಕೊಡೋದಿಲ್ಲ. ಏನಂತೀರಿ, ಎಸ್ ಅಂತೀರಿ ನೋಂತಿರು? ಸರಿ ಸರ್. ಅಂದ್ರೆ ಮರ್ಯಾದೆ. ಚಂದ್ರಶೇಖರ್ ಅವ್ರೆ, ಇವು ನಾವು ಹಾ ಮರ್ಯಾದೆ ಕಳ್ಕೊಂಡಲ್ಲ ಅಂದ್ರೆ ಇದ್ರ ಅರ್ಥ ನಾವು ಕಾಮ್ಚೋರ್ ಏನ್ರಿ? ಅಲ್ಲ. ಅಂದ್ರೆ ನಾವೇನ್ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಏನು ಅಲ್ಲ. ಇಲ್ಲ. ಯಾರದೋ ಕಂಪನಿ ಮಾಡಿದ ಮಿಸ್ಟೇಕಿಗೆ, ಲೀಡರ್ ಮಾಡಿದ ಮಿಸ್ಟೇಕಿಗೆ, ನಮ್ಮ ಡೌನ್ಲೈನ್ಸ್ ಮಾಡಿದ ಮಿಸ್ಟೇಕಿಗೆ ಇವತ್ತು ನಾವು ಈ ಪರಿಸ್ಥಿತಿ ಬಂದು ಏನೈತ್ರಿ? ಮೊದಲು ಈ ಪಾಯಿಂಟ್ ಕ್ಲಿಯರ್ ಮಾಡ್ರಿ. ಎಸ್ ಅಂತಿರು ಅಂತಿರು? ಎಸ್ ಸರ್ ಎಸ್. ಅದ್ರೊಳಗೆ 99% ನಮ್ಮ ಜೀವನ ಹಾಳು ಮಾಡಿದಕ್ಕೆ ಕೈವಾಡಿರೋದು ಕಂಪನಿ ಕ್ಲೋಸ್ ಆಗೋದು. ಸೊ ಈ ಒಂದು ವಿಚಾರನ ನಾವೇನ್ ಮಾಡಿವಿ, ಈಗ ರೀಸೆಂಟ್ ಆಗಿ ನಾವು ಕಂಪನಿ ಸ್ಟಾರ್ಟ್ ಮಾಡಿವಿ. ಈಗ ಆ ಕಂಪನಿ ಬಗ್ಗೆ, ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳೋಣ. ನನ್ನ ಉದ್ದೇಶ ಇಷ್ಟೇ, ಈ ಒಂದು ಪ್ರೊಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ನೊಂದು ಬೆಂದು ಸಾಮರ್ಥ್ಯ ಇರತಕ್ಕಂತ ವ್ಯಕ್ತಿಗಳು ಭಟ್ರೆ, ಶೆಟ್ರೆ, ಈಗ ಹೇಳ್ರಿ, ಸಾಮರ್ಥ್ಯ ನೆಟ್ವರ್ಕ್ ಅನ್ನ ಬೆಳೆಸ್ತಕ್ಕಂಥ ಸಾಮರ್ಥ್ಯ ಐತಿ. ಯಾವ್ದೋ ಥರ್ಡ್ ಪಾರ್ಟಿ ಮಾಡಿದ ಮಿಸ್ಟೇಕ್ ಈಗ ನಾವು ಇವತ್ತು ರೋಡಿಗೆ ಬಂದಿವಲ್ಲ, ಅಂತ ವ್ಯಕ್ತಿಗಳಿಗೆ ಒಂದು ದಡ ಸೇರಿಸೋದಂತಾರಲ್ಲ, ಆ ಪ್ರಯತ್ನ ನನ್ನ ಸಣ್ಣ ಪ್ರಯತ್ನ, ಅಳಲು ಸೇವೆ ಅಂತಾರಲ್ಲ, ಒಂದು ಅಳಲು ಸೇವೆ ಮಾಡಕ್ ಹೊಂಟೀನಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್. ತಿಳ್ಕೊಳ್ಳು ಸರ್. ಓಕೆ. ಈಗ ಸರ್ ದಯವಿಟ್ಟು ಇದ್ರದ್ದು PDF ಇಲ್ಲೇನ್ರಿ ಅಂತ ಇದು ಮಾಡಕ್ ಹೋಗ್ಬೇಡ್ರಿ. ಸದ್ಯದ ಮಟ್ಟಿಗೆ PDF ಇಲ್ಲ, ಯಾಕಂದ್ರೆ ಇನ್ನೊಂದ್ 2 ದಿನ ಸಾಫ್ಟ್ವೇರ್ ಎಲ್ಲ ಮುಗಿದ್ಮೇಲೆ ನಮ್ಮ PDF ತಯಾರು ಮಾಡ್ತಕ್ಕಂಥ ವ್ಯಕ್ತಿಗಳು ಆಮೇಲೆ ಮಾತಾಡ್ತಾರ. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ನಾಳೆ PDF ಫೈಲ್ ಬಂದ್ರು ಸಹಿತ ನಾನು ಮನಸ್ಸಿನೊಳಗೆ ಹೋಗ್ಬೇಕು, ಅದು ನಿಮ್ಗೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ತಿಳಿಬೇಕಂತ ನಾನು ಪೇಪರ್ ಪೆನ್ ತಗೊಂಡ ಬರ್ದು ತೋರಿಸ್ತೀನಿ. ಅದು PDF ಅಂತೂ ತನ್ನ ಪಾಡಿಗೆ ತಾನು ಇದ್ದೇ ಇರ್ತೈತಿ. ಏನಂತೀರಿ ಶೆಟ್ರೆ, ಆಗೋದಲ್ಲ? ಆಗ್ಬೋದು ಸರ್. ಓಕೆ. ಹಂಗಾರೆ ಈಗ ನಾವು ಹೊಸದಾಗಿ ಪ್ರೊಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿವಲ್ಲ, ಅದು ಸ್ಟಾರ್ಟ್ ಮಾಡಿದ ದಿನ 24ನೇ ತಾರೀಕು 8ನೇ ತಿಂಗಳ 2025ನೇ ಇಶ್ಯೊಳಗೆ ನಾವು ಒಂದು ಹೊಸ ಪ್ರೊಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಹೊಸ ಪ್ರೊಜೆಕ್ಟ್ ಅನ್ನೋದಕ್ಕಿಂತ ಹೊಸ ಕಂಪ್ನಿನ ಸ್ಟಾರ್ಟ್ ಮಾಡಿ. ನಾವು ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈ ಹೊಸ ಕಂಪನಿ ಅಂತ ಹೇಳ್ತಿರಲ್ಲ, ಅದಕ್ಕೊಂದು ಹೆಸರು ಇರ್ಲೇಬೇಕಲ್ಲ. ಹಂಗಾರೆ ಹೆಸರಿಡ್ರಿ. ನಮ್ಮ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಏನ್ ಸರ್? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. ಆಕ್ಚುಲಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಶೆಟ್ರೆ, ಈ ಒಂದು ಕಂಪನಿಗೆ ನಾವು ಬರೀ ವೆಲ್ತ್ ಕ್ರಿಯೇಟರ್ಸ್ ಅಂತ ಇರ್ತಿದ್ವಿ. ನನ್ನ ಪ್ರತಿಯೊಂದಾಗ ನೋಡ್ರಿ, ಅಚಲ್ಕರ್ ಅಂದ್ಕೂಡ್ಲೆ ಅದ್ರ ಮುಂದೆ ವೆಲ್ತ್ ಕ್ರಿಯೇಟರ್ಸ್ ಅಂತ ಇರ್ತೈತಿ. ಅಚಲ್ಕರ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಇರ್ತೈತಿ. ಇಲ್ಲಿವರೆಗೆ ನಾನು ಕೇವಲ ವೆಲ್ತ್ ಕ್ರಿಯೇಟರ್ಸ್ ಅಂತ ನನ್ನಷ್ಟಕ್ಕೆ ನಾನು ಕರ್ಕೊತಿದ್ದೆ. ಆದ್ರೆ ಈ ಸರಿ ವೆಲ್ತ್ ಕ್ರಿಯೇಟರ್ ಆದ್ಮೇಲೆ 1-2 ದಿನ ಆದ್ಮೇಲೆ ಗ್ಲೋಬಲ್ ಅಂತ ಒಂದು ಹೆಸರನ್ನ ನನಗೆ ತಲೆ ಒಳಗೆ ಬಂತು, ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಶೆಟ್ರೆ, ಈಗ ನಾನು ಕೇವಲ ವೆಲ್ತ್ ಕ್ರಿಯೇಟರ್ಸ್ ಅಂತ ಮಾಡೋಕ್ಕಿಂತ ಅಕಸ್ಮಾತ್ ಇದಕ್ಕೆ ಗ್ಲೋಬಲ್ ಅಂತ ಒಂದು ಅಡಿಷನಲ್ ಸೇರಿಸಿವಲ್ಲ, ಇದಕ್ಕೆ ತೂಕ ಬಂತಿಲ್ಲ. ಕೇವಲ ವೆಲ್ತ್ ಕ್ರಿಯೇಟರ್ಸ್ ಅನ್ನೋಕ್ಕಿಂತ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ ಅಂದ್ರೆ ತೂಕ ಜಾಸ್ತಿ ಆಯ್ತು ಇಲ್ಲೋ? ಒಂದು ವ್ಯಾಲ್ಯೂ ಜಾಸ್ತಿ ಆಯ್ತು. 100% ಜಾಸ್ತಿ ಆಗ್ತೈತಿ. ಇದ್ಮೇಲೆ ಇದು ನಮ್ಮ ಉದ್ದೇಶನೂ ಕೂಡ. ಸರಿ, ನಾನು ಕೇವಲ ವೆಲ್ತ್ ಕ್ರಿಯೇಟರ್ಸ್ ಅನ್ನೋಕ್ಕಿಂತ ಅಕಸ್ಮಾತ್ ನಾನು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂದ್ರೆ, ಸರ್ ವಿಚಾರ ಮಾಡ್ರಿ, ಈಗ ನಮ್ಗೆ ಎಷ್ಟೋ ಜನ ಈ ಸಾಫ್ಟ್ವೇರ್ ಇಂಜಿನ್ ಕಲ್ತಿರ್ತಕ್ಕಂಥ ಲಕ್ಷ ಗಂಟ್ಲೆ ಜನ ಏನ್ ಮಾಡ್ತಾರ, USA ಹೋಗ್ತಾರ. ಎಲ್ಲಿ ಹೋಗ್ತಾರ? USA ದೊಳಗೆ. ಯಾಕಂದ್ರೆ ಡಾಲರ್ದೊಳಗೆ ಪೇಮೆಂಟ್ ತಗೋಬೇಕಂತ. ಸ್ವಾಮಿ, ನಾನು ಇಡೀ ವಿಶ್ವದ ಡಾಲರ್ನ ಇಂಡಿಯಾಕ್ಕೆ ತರಬೇಕಂತ ನಾನು ಉದ್ದೇಶ ಇಟ್ಕೊಂಡಿನಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಉದ್ದೇಶ ಅಂತೂ ತಪ್ಪಿಲ್ಲಲ್ಲ ಸರ್. ಆಗ್ತೈತಿ ಬಿಡ್ತೈತಿ, ಭಗವಂತ ನಮ್ಗೆ ದಾರಿ ತೋರಿಸ್ತಾನೆ ಬಿಡ್ತಾನ. ಅದು ಆಮೇಲೆ ಒಂದ್ ಡ್ರೀಮ್ ಅನ್ನ ಕಾಣೋದ್ರೊಳಗೆ ತಪ್ಪೇನಿಲ್ಲಲ್ಲ ಶೆಟ್ರೆ? ಡ್ರೀಮ್ ಅನ್ನ ಕಾಣ್ಬೇಕಂತೆ, ಅದು ಬಿಗ್ ಡ್ರೀಮ್ ಅನ್ನ ಕಾಣ್ಬೇಕಂತೆ. ನಾನ್ ಬಿಗ್ ಡ್ರೀಮ್ ಅನ್ನ ಕಾಣಕ್ತೀನಿ.
ಅನ್ಕೊಂತೀನಿ ನೀವೆಲ್ಲ ನನ್ನ ಡ್ರೀಮ್ ಅನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ನೀವು ನನ್ನ ಜೊತೆಗೆ ಕೈ ಜೋಡಿಸ್ತಿರಂತ ನಾನು ಅನ್ಕೊಂಡ್ ನನ್ನ ಮಾತನ್ನ ಮುಂದುವರಿಸ್ತೇನೆ. ಆಗ್ಬೋದಲ್ಲ ಶೆಟ್ರೆ? ಆಗ್ಬೋದು ಸರ್, ಆಗ್ಬೋದು. ಆಮೇಲೆ ಈ ಕಂಪನಿ ಏನೈತಲ್ಲ, ಯಾರು ಹೆದರ್ಬೇಕಾಗಿಲ್ಲ. ಇದು ಪ್ಯೂರ್ಲಿ ಇಂಡಿಯಾದ ಕಂಪನಿ, ಇಂಡಿಯಾದೊಳಗ ಕರ್ನಾಟಕದ ಕಂಪನಿ. ಆ ಕರ್ನಾಟಕದೊಳಗೂ ಸಹಿತ ಪರ್ಟಿಕ್ಯುಲರ್ ಆಗಿ ಬ್ಯಾಡ್ಗಿಂದ ನಾನು ಸ್ಟಾರ್ಟ್ ಮಾಡೇನಿ ಸರ್. ಇದು ನನಗೆ ಆಕ್ಚುಲಿ ಜನ ಬ್ಯಾಡ್ಗೆ ಅನ್ನೋದಕ್ಕಿಂತನೂ ನನಗೆ ಹೆಚ್ಚಾಗಿ 99% ಜನ ಅಚ್ಚಲ್ಕರ್ ಹುಬ್ಳಿ ಅಂದ್ರೆ ಬಹಳ ನನಗೆ ನೆನಪಿಡ್ತಾರೆ. ಏನಂತೀರಿ ಶೆಟ್ರಿ ಇದಕ್ಕೆ ನೀವು? ನಾನು ಹೇಳಿದ್ದೆ ಸರ್ ಅವತ್ತು, ಅದನ್ನ ಒಂದು ಆಡ್ ಮಾಡಿ ಅಂತ ಹೇಳಿ. ಇಲ್ಲ, ನಾನು ಯಾಡ್ ಮಾಡ್ಬಿಡ್ತೇನೆ ಇವತ್ತಿಂದ. ಮತ್ತೆ ಯಾಕೆ ಮತ್ತೆ ಹಿಂದೆ ಮುಂದೆ ನೋಡೋದು ಸರ್? ನನ್ಗೆ ಏನಾಗ್ತೈತಿ, ಸಿಂಪಲ್ ಆಗಿ ಹೇಳ್ತೀನಿ. ಅಚ್ಚಲ್ಕರ್ ಬ್ಯಾಡ್ಗೆ ಅಂದ್ರೆ ಯಾವ ಅಚ್ಚಲ್ಕರ್ ಅಂತ ಗೊತ್ತಾಗುದಿಲ್ಲ, ಬಟ್ ಅಚ್ಚಲ್ಕರ್ ಹುಬ್ಳಿ ಅಂತ ಹೇಳ್ರಿ ಇಡೀ ಕರ್ನಾಟಕದೊಳಗೆ ಗೊತ್ತೈತಿ ಹೆಸರು. ಓಕೆ, ಪಾರ್ಟ್ ಕ್ಲಿಯರ್ ಆಗುತ್ತೆ. ಎಷ್ಟೋ ಜನ ಈ ಮಾರ್ಕೆಟಿಂಗ್ ಪ್ಲಾನ್ ಕೊಡಕ್ ಹೋದಾಗ ಅಚ್ಚಲ್ಕರ್ ಅಂದ್ರೆ ಹುಬ್ಳಿ ಅಚ್ಚಲ್ಕರ್ ಅಂತ ಕೇಳ್ತಾರ, ಗೊತ್ತಿರ್ತೈತಿ ಅದಕ್ಕೆ, ಯಾಕಂದ್ರೆ ಬಹಳ ದಿನ ಆಯ್ತಲ್ಲ ಅದಕ್ಕೆ. ಓಕೆ ಸರ್, ಪಾರ್ಟ್ ಕ್ಲಿಯರ್ ಆಯ್ತಲ್ಲ? ಬ್ಯಾಡ್ಗೆ ಇರ್ಲಿ ಸರ್, ಬ್ಯಾಡ್ಗೆನೇ ಇರ್ಲಿ. ಏನಿದ್ರಿ ಬ್ಯಾಡ್ಗೆ ಇರ್ಬೇಕು ಸರ್. ಮತ್ತೆ ನನಗೆ ಕನ್ಫ್ಯೂಷನ್ ಮಾಡ್ತೀರಿ ನೀವು. ಫೈನಲ್ ಮಾಡ್ರಿ ಬ್ಯಾಡ್ಗೆ ಅಂತ. ಚಲೋ ಸರ್, ನೀವ್ ಹೆಂಗ್ ಹೇಳ್ತೀರಿ ಹಂಗೆ, ನಿಮ್ದೇ ಕಂಪನಿ ಅಂದ್ಮೇಲೆ ಎಲ್ಲ ಫೈನಲ್. ಚಲೋ ಬ್ಯಾಡ್ಗಿ ಈಗ ಚಲೋ ಇರ್ಲಿ ಸರ್, ಮತ್ ಬೇಡ. ಈಗ ಬ್ಯಾಡ್ಗಿ ಅನ್ನೋದು ಏನೈತಲ್ಲ, ಇದು ಕೇವಲ ರೆಡ್ ಚಿಲ್ಲೀಸ್ಗೆ ಇದಾಗಿತ್ತು, ಫೇಮಸ್ ಆಗಿತ್ತು. ಈಗ ವೆಲ್ತ್, ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ ಅದನ್ನ ಆಡ್ ಮಾಡಿ ಎರಡು ಹೆಸರಿಂದ ಯಾಕೆ ಮಾಡ್ಬಾರ್ದು, ನಾವು ಕರಿಬಾರ್ದು ಸರ್? ವಿಚಾರ ಮಾಡ್ರಿ. ನಾನು ಹುಟ್ಟಿದ ದೇಶ, ನನ್ನ ಹೆಸರು, ನನಗೆ ದೇಶ ಬೆಳಿಬೇಕು, ನಾನು ಇರ್ತಕ್ಕಂಥ ಜಾಗನ ನಾನು ಫೇಮಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೊಳಗೆ ತಪ್ಪೇನಿಲ್ಲಲ್ಲ. ಹಂಗೆ ಬ್ಯಾಡ್ಗಿನ ಈ ಸರಿ ಟಾರ್ಗೆಟ್ ಮಾಡೋದು. ಪಾರ್ಟ್ ಕ್ಲಿಯರ್ ಆಯ್ತಲ್ಲ ಶೆಟ್ರಿ? ಹೌದು ಸರ್. ಓಕೆ, ಈಗ ನಾ ಕಂಪನಿ ಆಯ್ತು, ಕಂಪನಿ ಪ್ಯೂರ್ಲಿ ಇಂಡಿಯಾ ಆಯ್ತು. ಆಮೇಲೆ ಈಗ ಕಂಪನಿ ಅಂದ್ಮೇಲೆ ಈ ಕಂಪನಿ ನಡೆಸ್ಲಿಕ್ಕೆ ಒಂದು ಓನರ್ ಅಥವಾ ಒಂದು ಇದನ್ನ ನಡೆಸ್ತಕ್ಕಂಥ ಒಂದು ಇದು ಬೇಕಲ್ಲ ಸರ್. ಇನ್ನೊಂದು ದಯವಿಟ್ಟು ನನಗೆ ಮಾತ್ರ ಈ ಕಂಪನಿ MD ಸರ್, MD ಅನ್ನೋದು, CEO ಅನ್ನೋದು, ಕಂಪನಿ ಓನರ್ ಅಂತ ನನಗೆ ಅನ್ನಿಸ್ಕೊಳಕ್ ಇಷ್ಟ ಅಲ್ಲ. ನಾನು ಅದ್ರ ಸಲುವಾಗಿ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ಅಚ್ಚಲ್ಕರ್, ನಾನು ಈ ಟೀಮ್ ಲೀಡರ್, ನಾನೊಬ್ಬ ಟೀಮ್ ಲೀಡರ್ ಆಗಿ ಇರಕ್ ಇಷ್ಟಪಡ್ತೀನಿ. ಯಾವ ತರ ನಮ್ಮ ನರೇಂದ್ರ ಮೋದಿ ಅವರು ನಾನು ಪ್ರಧಾನ ಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತಾರಲ್ಲ, ಹಾಗೆ ನಾನೊಬ್ಬ ನೆಟ್ವರ್ಕ್ ಮಾರ್ಕೆಟ್ ಲೀಡರ್ ಆಗಿ ಇರ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ MD ನನಗೆ ಬೇಡ, ಆದ್ರೆ ಬರೀಲೇಬೇಕು, ಅದಕ್ಕೆ ಬರಿತೀನಿ. ಏನಂತೀರಿ ಶೆಟ್ರೆ? ಈ ಕಂಪನಿ ನಡೆಸ್ತಕ್ಕಂಥ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರ ಸರ್? TR ಅಚ್ಚಲ್ಕರ್. ಓಕೆ, ಮೊದಲೇ ನಂದೊಂದು 3 ಪ್ರಶ್ನೆ ಅದಾವ ಶೆಟ್ರೆ, ಕೇಳಿ. ಮೊದಲನೇ ಪ್ರಶ್ನೆ, ಈ TR ಅಚ್ಚಲ್ಕರ್ ಯಾರು? ಎರಡನೇ ಪ್ರಶ್ನೆ, ಈ TR ಅಚ್ಚಲ್ಕರ್ಗೆ ನಂಬೋದಾ? ಮೂರನೇ ಪ್ರಶ್ನೆ, ನಾಳೆ TR ಅಚ್ಚಲ್ಕರ್ ಕರೆಕ್ಟ್ ಆಗಿ ನಡೆಸ್ತಾನ, ಇವನಿಗೆ ಸಾಮರ್ಥ್ಯ ಐತೆ ಅದನ್ನ ನೋಡ್ಬೇಕಲ್ಲ. ಮೊದಲು TR ಅಚ್ಚಲ್ಕರ್ ಯಾರು, ಸಾಮರ್ಥ್ಯ ಐತಿಲ್ಲ ನೋಡ್ಕೊಳ್ಳೋಣ. ಸರ್, ಈ TR ಅಚ್ಚಲ್ಕರ್ ಅಂತಕ್ಕಂಥ ವ್ಯಕ್ತಿ, ಈಗ ನೀವು ಕಾಮನ್ ಆಗಿ ಎಷ್ಟೋ ಜನ ಇರ್ತಾರಲ್ಲ, ಎಷ್ಟೋ ಜನರಿಗೆ ನಾನು ಕೇಳಿದ್ರು ನಾನು ಹೇಳಂಗಿಲ್ಲ ಸರ್. ನೀವು ನೆಟ್ವರ್ಕ್ ಮಾರ್ಕೆಟ್ ಸ್ಟಾರ್ಟ್ ಯಾವಾಗ ಮಾಡಿರೋ, ಯಾವ ದಿನ ಮಾಡ್ರಿ, ಯಾವ ದಿನ ಗಳಿಗೆ ಒಳಗೆ ಸ್ಟಾರ್ಟ್ ಮಾಡಿರೋ ಗೊತ್ತಿಲ್ಲ. ಆದ್ರೆ ನಾನು ಮಾತ್ರ ನೆಟ್ವರ್ಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದ ದಿನ ಫೆಬ್ರವರಿ 6ನೇ ತಾರೀಕು 1995ನೇ ಇಸ್ವಿ. ಯಾವಾಗ ಸರ್? 1995. ಅದು ಯಾವ ದಿನ ಇತ್ತು ಸರ್ ಅವತ್ತೆ ಶೆಟ್ರೆ? ಅವತ್ತೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಅವತ್ತ ಮಂಡೇ, ಸೋಮವಾರ ಇತ್ತು. ಆಮೇಲೆ ಬೆಳಿಗ್ಗೆ ಮತ್ತೆ ಸೋಮವಾರ ಇತ್ತು ಅಂತ ಹೇಳಿದ್ರಿ. ಓಕೆ, ಮತ್ತೆ ಯಾವ ಸಮಯಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಬೆಳಿಗ್ಗೆ 10:30 ನಾನು ಸ್ಟಾರ್ಟ್ ಮಾಡೀನಿ. ಯಾವಾಗ ಶೆಟ್ರೆ? 10:30 AM ನಾನು ಸ್ಟಾರ್ಟ್ ಮಾಡೀನಿ. ಈಗ ನನಗೆ ಇವತ್ತು ಒಂದು ಅರ್ಥ ಆಗ್ಲಿಲ್ಲ ಶೆಟ್ರೆ. ಯಾರಿಗೆ ಕೇಳಿದ್ರೆ ನಾನು ಯಾವ ದಿನ ನೆಟ್ವರ್ಕ್ ಮಾರ್ಕೆಟ್ ಮಾಡಿದ್ರೆ 99% ಜನರಿಗೆ ಗೊತ್ತಿರಂಗಿಲ್ಲ. ಆದ್ರೆ ಅಚ್ಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಫೆಬ್ರವರಿ 6ನೇ ತಾರೀಕು 1995ನೇ ಇಸ್ವಿ ಮಂಡೇ ಬೆಳಿಗ್ಗೆ 10:30 ಅಂತಾರೆ. ಬೇಕಾದ್ರೆ ಗೂಗಲ್ ಮಾಡಿ ನೋಡ್ರಿ, ನಾನು ಹೇಳಿದ ಡೇಟ್ ಕರೆಕ್ಟ್ ಐತಿಲ್ಲ. ಓಕೆ, ಇಷ್ಟು ನಿಖರವಾಗಿ ಯಾಕೆ ಹೇಳ್ತಾನಂದ್ರೆ, ಈಗ ಈ ಟೈಮ್ದೊಳಗೆ ಪರ್ಟಿಕ್ಯುಲರ್ ಆಗಿ ಈ ಟೈಮ್ದೊಳಗೆ ಅಚ್ಚಲ್ಕರ್ ಅನ್ನೋ ವ್ಯಕ್ತಿ ಬೇರೆ ಒಂದು ಕಂಪನಿ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದ. ಏನ್ ಮಾಡ್ತಿದ್ದ ಸರ್? ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದ. ಆ ಕಂಪನಿ ಹೆಸರು ಆಟೋ ವೀಲ್ಸ್ ಅಂತ. ಏನಂತ ಸರ್? ಆಟೋ ವೀಲ್ಸ್ ಅಂತ. ಈಗ ಆಟೋ ವೀಲ್ಸ್ ಅನ್ನೋದು ಏನೈತಲ್ಲ, ಇದು ನಂದೇ ಕಂಪನಿ. ಇದನ್ನ MD ನಾನ ಇದ್ದೆ ಸರ್. ಅದಕ್ಕೆ ಇಷ್ಟೇ ನಿಖರವಾಗಿ ಆ ಡೇಟು, ಸಮಯ ಎಲ್ಲ ಹೇಳ್ತೀನಿ, ಯಾಕಂದ್ರೆ ಮುಹೂರ್ತ ಫಿಕ್ಸ್ ಮಾಡಿದ್ದು ನಾವಲ್ಲ. ಅದಕ್ಕೆ ಪಾಯಿಂಟ್ ಕ್ಲಿಯರ್ ಶೆಟ್ರೆ?
ಒಮ್ಮೆ ಈ ಆಟೋ ವೀಲ್ಸ್ ಅನ್ನೋದು ಏನೈತಲ್ಲ ಇದನ್ನ ಆ ಒಂದು 95 ದೊಳಗೆ ಸರ್ ಅವಾಗ ನನಗೆ ಕೇವಲ 25 ವರ್ಷ ವಯಸ್ಸು ಸರ್. 25 ವರ್ಷದ ಹುಡುಗ ನಾನೇ ಆ ಟೈಮ್ದೊಳಗೆ ಸ್ಟಾರ್ಟ್ ಮಾಡಿದೆ. ಅದು ಕೇವಲ ಒಂದು 18 ತಿಂಗಳ ನಡೀತು. ಅದು ಒಂದು ಸ್ಕೀಮ್ ಹಾಕಿತ್ತು, ಪ್ರಮೋಷನಲ್ ಸ್ಕೀಮ್. 18 ತಿಂಗಳ ನಡೀತು. 18 ತಿಂಗಳದೊಳಗೆ ಜೀರೋ ಇನ್ವೆಸ್ಟ್ಮೆಂಟ್ ಮಾಡಿ ನಾನು 1.5 ಕೋಟಿ ರೂಪಾಯಿ ಗಳಿಸೀನಿ. ಯಾವಾಗ ಸರ್? 30 ವರ್ಷದ ಹಿಂದೆ. ಈಗ ನನ್ನ ಪಾಯಿಂಟ್ ಏನಪ್ಪಾ ಅಂದ್ರೆ, ಹಂಗಾರೆ ಅಚ್ಚಲ್ಕರ್ ಯಾರು? ಅಚ್ಚಲ್ಕರ್ 30 ವರ್ಷದ ಹಿಂದೆ ಒಂದು ಸ್ವಂತ ಕಂಪನಿ ಮಾಡಿ ಸಕ್ಸಸ್ಫುಲ್ ಆಗಿ ನಡೆಸಿ ಆ ಟೈಮ್ದೊಳಗೆ 1.5 ಕೋಟಿ ಗಳಿಸಿರ್ತಕ್ಕಂಥ ವ್ಯಕ್ತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಶೆಟ್ರೆ ಎಲ್ಲೋದ್ರಿ? ಇದ್ದೇನೆ ಸರ್, ಇದ್ದೇನೆ. ಮತ್ತೆ ಮಾತಾಡ್ಬೇಕು. ಓಕೆ, ಪಾಯಿಂಟ್ ಕ್ಲಿಯರ್ ಆತಲ್ಲ? ಅಂದ್ರೆ ಅಚ್ಚಲ್ಕರ್ ಆಮೇಲೆ ಅಚ್ಚಲ್ಕರ್ ಯಾರು? ಇದು ಕ್ಲಿಯರ್ ಆಯ್ತು. ಈಗ ಅಚ್ಚಲ್ಕರ್ಗೆ ಶೈನಿತಿ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಐತಿನೋ ಸರ್? 25 ವರ್ಷದ ಹುಡುಗ ಒಂದು 30 ವರ್ಷದ ಹಿಂದೆ ಈ ಒಂದು ಸ್ವಂತ ಕಂಪನಿ ಮಾಡಿ ಸಕ್ಸಸ್ಫುಲ್ ಆಗಿ ನಡೆಸಿ, ಅದಲ್ದನೆ ಈ 30 ವರ್ಷ ಆದ್ಮೇಲೆ ಇದು ಮುಗಿದ್ಮೇಲೆ ಮತ್ತೆ ಈ ಕಳೆದ 30 ವರ್ಷದಿಂದ ಸರ್ ಮೊದಲನೇ ಕಂಪನಿ ಯಾವ್ದು ಸರ್? ಮೋದಿ ಕೇರ್. ಎರಡನೇ ಕಂಪನಿ ಜಪಾನ್ ಲೈಫ್. ಮೂರನೇ ಕಂಪನಿ RMP. ಈ ಪ್ರಕಾರ ಕಳೆದ 30 ವರ್ಷದಿಂದ ನಿರಂತರವಾಗಿ ಒಂದಲ್ಲ ಎರಡಲ್ಲ, ಕಳೆದ 30 ವರ್ಷದಿಂದ ನಿರಂತರವಾಗಿ ಕಡಿಮೆ ಅಂದ್ರೆ ಒಂದು 10ಕ್ಕಿಂತ ಹೆಚ್ಚಿಗೆ ಕಂಪನಿ ಒಳಗೆ 10+ ಕಂಪನಿ ಒಳಗೆ ಏನೈತಿ ವರ್ಕಿಂಗ್. ಅದು ನಮ್ಮ ಏನಿದೆ ಯಾವುದೇ ಒಂದು ಕಂಪನಿ ಒಳಗೆ ಕೆಲಸ ಮಾಡಿದ್ರೆ ಸರ್, ನಾನು ಬರೀ ನಾಮಕೆ ವಾಸ್ತೆ ಅಲ್ಲ, ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದೆ ಸರ್ ನಾನು. ಶೆಟ್ರೆ, ಈಗ ಆಕ್ಟಿವ್ ಲೀಡರ್ ಅಂದ್ರೇನು? ಎಷ್ಟೋ ಜನ ಇರ್ತಾರ ಕಂಪನಿ, ಒಂದು 108 ಕಂಪನಿ ಮಾಡ್ತಾರೆ. ಯಾವ ಕಂಪನಿಗೆ ಪ್ರೆಸೆಂಟೇಷನ್ ಬರಂಗಿಲ್ಲ, ಸ್ಟೇಜ್ಗೆ ಬರಂಗಿಲ್ಲ, ಯಾವುದೇ ತರ ಜವಾಬ್ದಾರಿ ತಗೊಳಂಗಿಲ್ಲ. ಆದ್ರೆ ಅಚ್ಚಲ್ಕರ್ ಇವತ್ತಿನ ಮಟ್ಟ ಯಾವ ಮಟ್ಟದಾಗ ನಡೆಸ್ತಾನಂದ್ರೆ ಸರ್, ಸಿಂಪಲ್ ಆಗಿ ಹೇಳ್ತೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ. ಅಚ್ಚಲ್ಕರ್ ಆಕ್ಟಿವ್ ಲೀಡರ್. ಯಾವ ದಿನ ಕಂಪನಿ ಜಾಯ್ನ್ ಆಗ್ತಾನ ಅದೇ ದಿನ ಅವ್ರ ಅಪ್ಲೈ ನಮ್ಮ ಪಾಲಿಗೆ ಅವನ ಪಾಲಿಗೆ ಸತ್ತಾನ ತಿಳ್ಕೊಂಡು ನಾವೇ ನಿಂತು ಒಂದು ಸ್ಟೇಜ್ ಮೇಲೆ ಬರೋದು, ಪ್ರೆಸೆಂಟೇಷನ್ ಕೊಡೋದು, ಲೀಡ್ ಅನ್ನ ತಗೊಳ್ಳೋದು, ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಾನು. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಶೆಟ್ರೆ, ನೀವು ಹಿಂದೂ ನನಗೆ 5 ವರ್ಷದಿಂದ ನೋಡಕ್ತೀರಿ. ನಾವು ಪರ್ಲ್ ವೈನ್ ಅಂತ ಒಂದು ಕಂಪನಿ ಮಾಡ್ತಿದ್ವಿ. ನಾನು ಪ್ರತಿದಿನ 7 ಗಂಟೆಗೆ ನಾ ಜೂಮ್ ಮೀಟಿಂಗ್ ಬಂದಾಗ ಏನಂತ ಹೇಳ್ತಿದ್ದೆ? ಈಗ ಸದ್ಯ ನೀವು ಮಾತಾಡಕ್ತಿದ್ದು ಅಚ್ಚಲ್ಕರ್ ಅಲ್ಲ, ಡಾಕ್ಟರ್ ಡ್ಯಾನಿಯಲ್ ಜಾನ್ಸನ್ ಅಂತ ತಿಳ್ಕೊಡ್ರಿ. ಯಾಕಂದ್ರೆ ಆ ಕಂಪನಿ ಓನರ್ ಡಾಕ್ಟರ್ ಡ್ಯಾನಿಯಲ್ ಜಾನ್ಸನ್ ಇದ್ದ. ಎಸ್ ಅಂತೀರು ಅಂತ. ಹೌದು. ಈಗ ಬೇರೆ ಕಂಪನಿಗೆ ನಾ ಸ್ಟೇಜ್ ಮೇಲೆ ಇದ್ದಾಗ ನಾನೇ ಸ್ವಂತ ಒಂದು ಕಂಪನಿ ಓನರ್ ತಿಳ್ಕೊಂಡು ಮಾತಾಡ್ರಿ. ಏನೇ ಪ್ರಶ್ನೆ ಕೇಳಿದ್ರು ನೀವು ಓನರ್ ಜೊತೆಗೆ ಮಾತಾಡಕತ್ತೀರಿ, ಓನರ್ ನಿಮ್ಗೆ ಉತ್ತರ ಕೊಡಕತ್ತಾನ. ಅಷ್ಟು ಜವಾಬ್ದಾರಿ ತಗೊಂಡು ಮಾಡ್ತಕ್ಕಂಥ ವ್ಯಕ್ತಿಗೆ ತನ್ನ ಕಂಪನಿದ ಜವಾಬ್ದಾರಿ ತಗೊಂತಾನೋ ಇಲ್ಲಂತೀರು ಸರ್ ಶೆಟ್ರೆ? ಕೊಡ್ಲೇಬೇಕು ಸರ್. ಪಾಯಿಂಟ್ ಕ್ಲಿಯರ್ ಆತಲ್ಲ? ಹೌದು. ಅಂದ್ರೆ ಎರಡನೇ ಪ್ರಶ್ನೆಗೆ ಉತ್ತರ ಸಿಕ್ತು ನನಗೆ. ಅಂದ್ರೆ ಮೊದಲ ಅಚ್ಚಲ್ಕರ್ ಯಾರಂತ ಗೊತ್ತಾಯ್ತು. ಎರಡನೇದು ಅಚ್ಚಲ್ಕರ್ಗೆ ಈ ಕಂಪನಿ ಮಾಡ್ತಕ್ಕಂಥ ಸಾಮರ್ಥ್ಯ ಐತೋ ಇಲ್ಲ, ಎರಡನೇದು ಗೊತ್ತಾಯ್ತು. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಸರ್. ಆಮೇಲೆ ಕಂಪನಿ ಅಚ್ಚಲ್ಕರ್ ನಿರಂತರವಾಗಿ ನಡೆಸ್ತಾನೇನು? ಈ 3ನೇ ಪ್ರಶ್ನೆಗೆ ನಾನು ಆಮೇಲೆ ಉತ್ತರ ಕೊಡಕ್ ಇಷ್ಟಪಡ್ತೀನಿ. ಆಗ್ಬೋದಲ್ಲ ಶೆಟ್ರೆ? ಚಲೋ, ಓಕೆ. ಆಮೇಲೆ ಈಗ ನಾನು ಇದನ್ನೆಲ್ಲ ಅಳಕಿಸ್ಬಿಡ್ತೀನಿ, ಇದ್ರದ್ದೆಲ್ಲ ಕೆಲಸ ಮುಗೀತು. ಹಾಗಾದ್ರೆ ಈಗ ನಾವು ಒಂದು ಕಂಪನಿ ಸ್ಟಾರ್ಟ್ ಮಾಡಿವಿ. ಈ ಕಂಪನಿ ನಡೆಸ್ತಕ್ಕಂಥ ವ್ಯಕ್ತಿ ಅಚ್ಚಲ್ಕರ್ ಅಂತ ಗೊತ್ತಾಯ್ತು. ಅಚ್ಚಲ್ಕರ್ ಯಾರಂತ ನಿಮಗೆ ನಾ ಪರಿಚಯ ಮಾಡ್ಕೊಟ್ಟೆ. ಇದಕ್ಕಿಂತ ಜಾಸ್ತಿ ನಂದೇನು ಇಲ್ಲ ಸರ್. ಓಕೆ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಓಕೆ, ಆಮೇಲೆ ಈಗ ನಾವು ಒಂದು ಬಿಸಿನೆಸ್ ಅನ್ನ ಮಾಡಕ್ಕೆ ಅಂದ್ರೆ ಅದಕ್ಕೊಂದು ನೇಚರ್ ಇರ್ತೈತಿ ಸರ್. ನಾವು ಬಿಸಿನೆಸ್ ಮಾಡಕ್ತಿವಲ್ಲ, ಅದಕ್ಕೆ ಏನಂತಾರ? ಉದಾಹರಣೆಗೆ ಒಂದು ಚಿಲ್ಲೀಸ್ ಮರ್ಚೆಂಟ್ ಮಾಡ್ತಾರ, ದಲ್ಲಾಳಿ ಅಂತ ಕರೀತಾರ. ಒಂದು ಶೋರೂಮ್ ಇಟ್ಕೊಂತಾರ, ಒಂದು ಏನ್ ಮಾಡ್ತಾರ, ಅದಕ್ಕೆ ಇದನ್ನ ಪ್ರತಿಯೊಂದಕ್ಕೆ ಇರ್ತೈತಲ್ಲ. ಹಂಗ ನಾವು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಗೆ ನಾವು ಕ್ರೌಡ್ ಫಂಡಿಂಗ್ ಅಂತ ಕರೀತಾರೆ. ಏನಂತ ಕರೀತಾರೆ ಸರ್? ಕ್ರೌಡ್ ಫಂಡಿಂಗ್. ಮತ್ತೆ ಸೆಟ್ರೆ, ಕ್ರೌಡ್ ಅಂದ್ರೆ ಏನ್ ಸರ್? ಪಬ್ಲಿಕ್. ನಾವೆಲ್ಲ ಜನರೊಂದು ಸಮೂಹ. ಫಂಡ್ ಅಂದ್ರೆ ದುಡ್ಡು. ಪಬ್ಲಿಕ್ ಅದು ದುಡ್ಡು ವಾಪಸ್ ಪಬ್ಲಿಕ್ ಹೋಗ್ಬೇಕು. ಒಂದ್ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಜೀವನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡದೆ ನಮ್ದೊಂದು ಕ್ರೌಡ್ ಫಂಡಿಂಗ್ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಕ್ಲಿಯರ್ ಆಯ್ತು ಸರ್. ಓಕೆ, ಯಾವುದೇ ಒಂದು ಕೆಲಸಕ್ಕೆ ನಮ್ಗೆ ದುಡ್ಡು ಬೇಕಾಗ್ತೈತಿ. ಈಗ ನೋಡ್ರಿ, ನಾವು ಓಣಿ ಒಳಗೆ ಈಗ ಸದ್ಯ ನಾವು ಗಣಪತಿ ಇಟ್ಬೇಕಾದ್ರೆ ಏನ್ ಮಾಡ್ತಾರೆ ಸರ್? ಓಣಿ ಒಳಗೆ ಗಣಪತಿ ಪಟ್ಟಿ ಅಂತ ಎಲ್ಲರ ಕಡೆಯಿಂದ ದುಡ್ಡು ಕಲೆಕ್ಟ್ ಮಾಡ್ತಾರ. ಇದು ಕ್ರೌಡ್ ಫಂಡಿಂಗ್. ಎರಡನೇದು, ಯಾವ್ದಾದ್ರು ಗುಡಿ ಕಟ್ಟಬೇಕಂದ್ರೆ ಪಟ್ಟಿ ಎತ್ತಾರಲ್ಲ, ಅದು ಕ್ರೌಡ್ ಫಂಡಿಂಗ್. ನಾವು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ದುಡ್ಡು ಹಾಕ್ತಿವಲ್ಲ, ಅದು ಕ್ರೌಡ್ ಫಂಡಿಂಗ್. ಇನ್ಸೂರೆನ್ಸ್ ಕಂಪನಿ ನಡೆದು ಕ್ರೌಡ್ ಫಂಡಿಂಗ್ ಮೇಲೆ. ಆಮೇಲೆ ಮ್ಯೂಚುವಲ್ ಫಂಡ್ ನಡೆದು ಕ್ರೌಡ್ ಫಂಡಿಂಗ್ ಮೇಲೆ. ಆಮೇಲೆ ಈಗ ಶೇರ್ ಮಾರ್ಕೆಟ್ ನಡೆದು ಕ್ರೌಡ್ ಫಂಡಿಂಗ್ ಮೇಲೆ. ಗೌರ್ಮೆಂಟ್ ನಡೀಲಿಕ್ಕೆ ನಮ್ ಕಡೆದು ಇನ್ಕಮ್ ಟ್ಯಾಕ್ಸ್ ತಗೋತಾರಲ್ಲ, ಅದು ಕ್ರೌಡ್ ಫಂಡಿಂಗ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಇಡೀ ನಮ್ಮ ಕರ್ನಾಟಕ ನಡೆದು, ಇಡೀ ನಮ್ಮ ಇಂಡಿಯಾ ನಡೆದು, ಇಡೀ ವಿಶ್ವ ನಡೆದೆ ಕ್ರೌಡ್ ಫಂಡಿಂಗ್ ಅಂದ್ಮೇಲೆ ಈ ಕ್ರೌಡ್ ಫಂಡಿಂಗ್ 100% ಲೀಗಲ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಅಂತ ಕರೆದ್ರೊಳಗೆ ತಪ್ಪೇನಿಲ್ಲಲ್ಲ ಸೆಟ್ರೆ? ಇಲ್ಲ. ಚಲೋ, ಹಂಗಾರೆ ನಾವು ಲೀಗಲ್ ಬಿಸ್ನೆಸ್ ಮಾಡಾಕ್ತೇವ, ಇಲ್ಲಿಗಲ್ ಬಿಸ್ನೆಸ್ ಮಾಡಾಕತ್ತೇವೋ?
ಲೀಗಲ್ ಸರ್. ಲೀಗಲ್ ಆಗಿರ್ಬೇಕಾದ್ರೆ ಮತ್ತೆ ನಮಗೆ ಇಲ್ಲಿ ತಿಳಿದಿದ ಮೇಲೆ ಮತ್ತೆ ಇದ್ರ ಕಂಪನಿದ ಡಾಕ್ಯುಮೆಂಟ್ ಏನ್ರಿ ಅದೇನ್ರಿ ಅದನ್ನ ಡಾಕ್ಯುಮೆಂಟ್ ನೋಡ್ಲಿಕ್ಕೆ ಬೇಕು. ಬಟ್ ಯಾವುದೇ ತರದ ಮೀನಿಂಗ್ ಇಲ್ಲ ಅನ್ನೋದೇ ನನ್ನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಲ್ಲ ಶೆಟ್ರೆ? ಯಾಕಂತ ಇನ್ನು ಮುಂದೆ ಹೋಗೋದಾಗ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಹೇಳ್ತೀನಿ ನಾನು. ಆಗ್ಬೋದಲ್ಲ ಶೆಟ್ರೆ? ಆಗ್ಬೋದು ಸರ್. ಚಲೋ. ಆಮೇಲೆ ಈಗ ಇಲ್ಲಿಗೆ ಮುಗೀತು. ಮುಂದಿನ ಪ್ರಶ್ನೆ ಸರ್, ಈಗ ನಿಮ್ಮ ಸಿಸ್ಟಮ್ ಹೇಳಿದ್ರಿ, ಈ ಸಿಸ್ಟಮ್ ಅನ್ನ ನಾನು ಜಾಯಿನ್ ಆಗ್ಬೇಕಾದ್ರೆ ಜಾಯ್ನಿಂಗ್ ಪ್ರೊಸೆಸ್ ಅಂತ ಯಾವ್ದಾದ್ರು ಎಲ್ಲದಕ್ಕೂ ಇರ್ತೈತಿ. ಹಾಗಾದ್ರೆ ಈಗ ನಾವೇನ್ ಮಾಡೋಣ, ಜಾಯ್ನಿಂಗ್ ಪ್ರೊಸೆಸ್ ಅಥವಾ ಜಾಯ್ನಿಂಗ್ ಫೀಸ್ ಅದ್ರ ಬಗ್ಗೆ ವಿಚಾರ ಮಾಡೋಣ ಶೆಟ್ರೆ. ಹೌದು ಸರ್. ಈಗ ಈ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ನಾವು ಜೀವನದೊಳಗ ಒಂದೇ ಒಂದ್ಸರಿ $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ನಾನೇನ್ ಮಾಡ್ತೀನಿ ಅಂದ್ರೆ ಡಾಲರ್ದ ಜೊತೆಗೆ ಇಲ್ಲೇ ರುಪೀಸ್ ದೊಳಗು ಬರ್ಕೊಂತ ಹೋಗ್ತೀನಿ. ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಅಂದ್ರೆ ನಾವು $30 ಅಂದ್ರೆ ಅದ್ರ ಅರ್ಥ ಎಷ್ಟು ಶೆಟ್ರೆ? ನಾನು ಈ ಕಂಪನಿಗೆ $2,790 ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಶೆಟ್ರೆ? ಹೌದು ಹೌದು. ಆಮೇಲೆ ಈಗ 2000 ಎಷ್ಟು ಸರ್? 2,790 ಅಂತ ಹೇಳಿದೆ. ಅದ್ರ ಜೊತೆ ಅಂದ್ರೆ $30 ಸರ್. $30 ಯಾಕೆ ತಗೊಳಕತ್ತೀರಿ ಅಂತ ಯಾರ ಪ್ರಶ್ನೆ ಕೇಳಿದ್ರೆ, $30 ಅಂದ್ರೆ ಅದ್ರೊಳಗೆ ನಾ ಏನ್ ಮಾಡ್ತೀನಿ, $5 ಕಂಪನಿಗೆ ಕೊಡಬೇಕಾಗ್ತೈತಿ. ಯಾವ ಕಂಪನಿ ಸರ್? ಈಗ ನಾವು ಇಷ್ಟೋ ತನಕ ಮಾತಾಡಿದಿಲ್ಲ, ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿಗೆ ಈ $5 ಹೋಗ್ತೈತಿ. ಎದ್ರ ಸಲುವಾಗಿ? ಮ್ಯಾನೇಜ್ ಮಾಡ್ಲಿಕ್ಕೆ. ಪಾಯಿಂಟ್ ಕ್ಲಿಯರ್ ಆದ ಶೆಟ್ರೆ? ಚಂದ್ರಶೇಖರ್ ಅವ್ರು ಯಾರಾದ್ರೂ ಒಬ್ರು ಮಾತಾಡ್ಬೇಕು. ಮಾತಾಡ್ತಾ ಇದ್ದೀನಿ. ನೀವು ಮಾತಾಡ್ಲಿಲ್ಲ ಅಂದ್ರೆ ನಮ್ ಗಾಡಿಯಾಗ ಪೆಟ್ರೋಲ್ ಹಾಕ್ಲಂಗ ಆಗಂಗಿಲ್ಲ. ಗಾಡಿ ಪೆಟ್ರೋಲ್ ಮುಂದೆ ಹೋಗ್ತೈತಿ. ಸೆಟ್ರನೇ ಮಾತಾಡಿಸ್ತಾರಲ್ಲ, ಅದಕ್ಕೆ ಎಲ್ಲಾರು ಸುಮ್ಮನೆ ಇದಾರೆ. ಒಬ್ಬೊಬ್ರು ಮಾತಾಡ್ತಾ ಇರ್ತಾರಲ್ಲ, ಅದರಿಂದ ಈಗ ಮತ್ತೆ ಯಾರು ನಮ್ಮ ರಾಜಣ್ಣ ಚಂದ್ರಶೇಖರ್ ಅಂತ ಕರೆದಾಗ ಚಂದ್ರಶೇಖರ್ ಮಾತಾಡ್ತಾರೆ. ಈಗ ಮಾತಾಡಿ ಸರ್ ಚಂದ್ರಶೇಖರ್. ಈಗ ಮಾತಾಡಿದ್ಯಾ? ಈಗ ಸದ್ಯ ಮಾತಾಡಿದ್ಯಾರ ಇವ್ರ ಧ್ವನಿ? ಯಾವ್ದು ಸರ್? ಈಗ ಮಾತಾಡುದು ಈಗ ಸದ್ಯ ಮಾತಾಡಿದ್ ಚಂದ್ರಶೇಖರ್ ಮತ್ತೆ ಶೆಟ್ರ್ ಅಂತ ಮಾತಾಡ್ಲಿ. ಇನ್ನೊಬ್ರು ಮಾತಾಡಿ. ಸತೀಶ್ ಏನ್ರಿ? ರಾಜಣ್ಣ. ಹಾ, DL ರಾಜಣ್ಣ. ಈಗ ನಾ ಬೆಸ್ಟ್ ಹೆಸರು ಸಿಕ್ತು, DL ರಾಜಣ್ಣ. ಅವ್ರ ಈಗ ಹೇಳ್ರಿ. ಹಾಗಾದ್ರೆ $5 ಕಂಪನಿಗೆ ಹೋತು. ಈಗ ಹಾಗಾದ್ರೆ ನಮ್ಮ ರಾಜಣ್ಣ ಚಲೋ ಪೆಟ್ರೋಲ್ ಹಾಕ್ತಾರ್ರಿ. ಯಾಕಂದ್ರೆ ಅವ್ರ ಗಾಡಿಗೆ ಬಾಳ ಪೆಟ್ರೋಲ್ ಹಾಕಿಸಿ ರೂಢೈತಿ ಅವ್ರಿಗೆ. ಓಕೆ, ಚಲೋ. ಹಾಗಾದ್ರೆ ಚಲೋ ಆಗ್ತೈತಿ ಇವತ್ತಿನ ಪ್ರೆಸೆಂಟೇಶನ್. ಚಲೋ. ಹಾಗಾದ್ರೆ $25 ನಾವೇನ್ ಮಾಡ್ತೇವೆ ಅಂದ್ರೆ ರೆಫರಲ್ ಇನ್ಕಮ್ ಅಂತ ಇನ್ನಿವನ್ ಈ ಕಂಪನಿಗೆ ಭೇಟಿ ಮಾಡಿಸಿರ್ತಾರಲ್ಲ, ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ, ಅವ್ರಿಗೆ ಕೊಡ್ತೇವೆ. ಪಾಯಿಂಟ್ ಕ್ಲಿಯರ್ ಆತ್ರಿ ಶೆಟ್ರೆ? DL ರಾಜಣ್ಣ ಹಂಗಾರೆ ನೀವು $30 ಕೊಟ್ಟಿದ್ದಕ್ಕೆ ನಿಮ್ಗೆ ಕ್ಲಿಯರ್ ಆತಿಲ್ರಿ? ಎದಕ್ಕಂತ ಈಗ $5 ಕೊಟ್ಟಾಗ ಏನಾಗ್ತೈತೆ ಅದನ್ನು ಕ್ಲಿಯರ್ ಆಗಿ ಹೇಳ್ತೀನಿ. $5 ಕೊಟ್ಟಾಗ ನೀವು ಈ ಕಂಪನಿಗೆ ರಿಜಿಸ್ಟರ್ ಆಗುವಂತ ಮೆಂಬರ್ ಆಗ್ತೀರಿ. ಮೆಂಬರ್ ಆದ್ಮೇಲೆ ಮುಂದೆ $25 ಕೊಟ್ಟಾಗ ಈ ಕಂಪನಿಗೆ ನಿಮ್ಗೊಂದು ರೆಫರಲ್ ಲಿಂಕ್ ಬರ್ತೈತಿ. ಯಾವಾಗ ರೆಫರಲ್ ಲಿಂಕ್ ಬರ್ತೈತಲ್ಲ ಅವಾಗ ನೀವು ಬಿಸ್ನೆಸ್ ಮಾಡ್ಬೋದು. ಯಾವಾಗ ರೆಫರಲ್ ಬಿಡ್ತೈತಿ ಅದಕ್ಕೆ ನಾವು ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಫಸ್ಟ್ ಲೆವೆಲ್ ಹೆಸರು ನಾವು ಸಿಲ್ವರ್ ಅಂತ ಇಟ್ಟಿವಿ. ಏನಂತ ಇಟ್ಟು ಶೆಟ್ರೆ? ಸಿಲ್ವರ್ ಅಂದ್ರೆ ಬೆಳ್ಳಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಸರ್? ಮತ್ತೆ ನಂದು ಮತ್ತೊಂದು ಪ್ರಶ್ನೆ ಸರ್. ಈಗ ನಾ $30 ಕೊಟ್ಟು ಜಾಯ್ನ್ ಆಗಿನಿ. ನಾ $30 ಕೊಟ್ಟ ಮೇಲೆ ನನಗೆ ಪ್ರತಿದಿನ, ಪ್ರತಿ ತಿಂಗಳ, ಪ್ರತಿ ವಾರ ಎಷ್ಟು ಇನ್ಕಮ್ ಬರ್ತೈತಿ ಸರ್? ಒಂದ್ ತಿಳ್ಕೊಳ್ರಿ, ಯಾರು $30 ಕೊಟ್ಟು ಜಾಯ್ನ್ ಆಗ್ತೀರಿ ಅವ್ರಿಗೆ $1 ಇನ್ಕಮ್ ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು ಶೆಟ್ರೆ? ಅಲ್ಲ ರಾಜಣ್ಣ ಅವ್ರೆ, ನಾನು ಮತ್ತೆ $1 ಬರಂಗಿಲ್ಲ ಅಂದ್ರೆ ಮತ್ತೆ $30 ಕೊಟ್ಟಿನಲ್ಲ, ಅದಕ್ಕೆ ಯಾವ್ದೇ ತರದ ಅರ್ಥ ಇಲ್ಲೇನ್ರಿ ಸರ್? ನಾವ್ ಯಾವ್ದೇ ತರದ ಅರ್ಥ ಇಲ್ಲ ಅಂತ ನಾವ್ ಯಾವತ್ತೂ ಹೇಳಿಲ್ಲ. ಆದ್ರೆ ನೀವು $30 ಕೊಟ್ಟ ತಕ್ಷಣ ನಿಮ್ಗೆ ಇನ್ಕಮ್ ಬರಂಗಿಲ್ಲ ಅಂತ ಹೇಳಿವಿ. ಇನ್ಕಮ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ವರ್ಕ್ ಮಾಡ್ಬೇಕು. ಹಾಗಾದ್ರೆ ನಾವು $30 ಕೊಟ್ಟಿದ್ದಕ್ಕೆ ಏನೋ ಅರ್ಥ ಇಲ್ಲ ಅಂದ್ರೆ ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ರಾಜಣ್ಣ ಅವ್ರೆ ನೀವು ಮಾತಾಡ್ಬಿಡ್ರಿ. ಈಗ ನಾನು ಒಬ್ಬ ಆಟೋ ಡ್ರೈವರ್. ಎ ಅಂದ್ರೆ ಆಟೋ, ಡಿ ಅಂದ್ರೆ ಡ್ರೈವರ್. ನಾನು $3,75,000 ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಆಟೋ ತಗೊಂಡೆ. ಮನೆಯೊಳಗ ಅದನ್ನ ಕವರ್ ಹಾಕಿ ಸುಮ್ಮನೆ ಕುಂತ ರೊಕ್ಕ ಬರ್ತೈತೇನ್ರಿ? ಇಲ್ಲ. ಈ ಆಟೋದ ಮೇಲೆ ನಾನು ವರ್ಕ್ ಮಾಡಿದ್ರೆ ಮಾತ್ರ ನನಗ ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಮತ್ತೆ $3,75,000 ನಾನು ಸಾಲ ಸೂಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿನಲ್ಲ, ಅದಕ್ಕೇನ್ ಅರ್ಥ ಇಲ್ಲೇನ್ರಿ? ಸ್ವಾಮಿ, ನೀವು $3,75,000 ಸಾಲ ಸೂಲ ಮಾಡಿ ಹಾಕಿದಕ್ಕೆ ನಿಮಗ್ ಆಟೋ ಸಿಕ್ಕತಿ. ಆಟೋ ಜೊತೆಗೆ ನೀವು ವರ್ಕ್ ಮಾಡಿದ್ರೆ ನಿಮ್ಗೆ ಇನ್ಕಮ್ ಸಿಕ್ತೈತಿ ಹೊರತಾಗಿ ಸುಮ್ಮನೆ ಕೂತ್ರೆ ವರ್ಕ್ ಏನ್ ಮಾಡ್ಲಿಲ್ಲ ಅಂತ ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಹಂಗ ನೀವು $30 ಕೊಡ್ತಕ್ಕೆ ನೀವು ಈ ಕಂಪನಿಗೆ ಸಿಲ್ವರ್ ಆಗಿರಿ. ಸಿಲ್ವರ್ ಆದ್ಮೇಲೆ ನೀವು ಕೆಲಸ ಮಾಡಿದ್ರೆ ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು ಸರ್? ನೀವು ಕೆಲಸ ಅಂತ ಹೇಳ್ತಿರಲ್ಲ. ಈಗ ನನಗೆ ಕೆಲಸ ಅಂದ್ರೆ ಏನು, ಅದು ಹೆಂಗ್ ಮಾಡ್ಬೇಕು ಅದನ್ನ ಸ್ವಲ್ಪ ನಮಗೆ ಡಿಟೇಲ್ ಆಗಿ ಹೇಳಿರಲ್ಲ. ಈಗ ನಾನ್ ಮಾಡ್ತೀನಿ, ಈಗ ನಾ ಅದನ್ನ ಡಿಟೇಲ್ ಮಾಡಿ ಹೇಳಕ್ ಹೋಗ್ತೀನಿ. ಈಗ ನೋಡ್ರಿ, ಇಲ್ಲೇ ಒಬ್ಬ ಡ್ರೈವರ್ ಕೆಲಸ ಏನ್ ಶೆಟ್ರೆ? ಒಬ್ಬ ಡ್ರೈವರ್ ಕೆಲಸ ಗಾಡಿ ನಡೆಸೋದು.
ಅದೇ ಪ್ರಕಾರ ರಾಜಣ್ಣವ್ರ ಒಬ್ಬ ಡಾಕ್ಟರ್ ಕೆಲ್ಸನು ಡಾಕ್ಟರ್ ಕೆಲಸ ರೋಗನ ನಿವಾರಣೆ ಮಾಡುದು. ಅದೇ ಪ್ರಕಾರ ಒಬ್ಬ ಲಾಯರ್ ಕೆಲಸ ಏನಪ್ಪಾ ಅಂದ್ರೆ ಕೇಸನ್ನ ಫೈಟ್ ಮಾಡುದು. ಅದೇ ಪ್ರಕಾರ ಒಬ್ಬ ಅಗ್ರಿಕಲ್ಚರ್ ಕೆಲಸ ಏನ್ ಸರ್, ಬೆಳೆ ಬೆಳೆಸೋದು. ಹೌದಂತ ಹೇಳ್ತಾರೆ. ಬೇರೆ ಬೇರೆ ಕೆಲಸ ಬೇರೆ ಬೇರೆ ಇರ್ತೈತಿ. ಹಂಗ ನಮ್ದು ಇದು ನೆಟ್ವರ್ಕ್ ಮಾರ್ಕೆಟ್ ಆಗಿದ್ದಕ್ಕೆ ನಾವು ಇಲ್ಲಿ ಟೀಮ್ ಅನ್ನ ಕಟ್ಟೋದ ನಮ್ಮ ಕೆಲಸ. ಟೀಮ್ ಬಿಲ್ಡ್ ಮಾಡೋದು ಅಂತ ಕರಿತೀವಿ ನಾವು. ಏನ್ ಕಟ್ಟೋದು? ಟೀಮ್ ಕಟ್ಟೋದು, ಟೀಮ್ ಬಿಲ್ಡ್. ರಾಜಣ್ಣ ಅವ್ರೆ, ಓಕೆ. ಈ ಟೀಮ್ ಬಿಲ್ಡ್ ಅಂದ್ರೆ ನನಗೆ ಯಾಕೋ ಅರ್ಥ ಆಗ್ಲಿಲ್ಲ. ಇನ್ನೂ ಸ್ವಲ್ಪ ಬಿಡಿಸಿಡ್ರಲ್ಲ. ಈಗ ನಾನು ಅದನ್ನ ಬಿಡಿಸಿ ಹೇಳಕ್ ಬರ್ತೀನಿ. ಈಗ ನೋಡ್ರಿ, ನಾನು $30 ಕೊಟ್ಟು ಕಂಪನಿ ಜಾಯ್ನ್ ಆದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ನಾನ್ ಮಾಡ್ತೀನಿ, ನನ್ನ ಕಡೆಯಿಂದ ಒಂದು 4 ಜನರಿಗೆ ಈ ಕಂಪನಿ ಬಗ್ಗೆ ಹೇಳಿ ನನ್ನಂಗ ಅವ್ರಿಗೂ ಜಾಯಿನ್ ಮಾಡಿಸ್ತೇನೆ ಅಂತ ತಿಳ್ಕೊರಿ. ಈಗ ಇವನ್ ಏನ್ ಮಾಡ್ತಾನ, ಈ ವ್ಯಕ್ತಿನ 4 ಜನರಿಗೆ ಜಾಯಿನ್ ಮಾಡಿಸ್ತಾನ. ಮುಂದೆ ಈ ವ್ಯಕ್ತಿ 4 ಜನರಿಗೆ ಜಾಯಿನ್ ಮಾಡಿಸ್ತಾನ. ಸರ್ ಸಾಕ್ ಮಾಡ್ರಿ, ಈ ತರ ಟೈಮ್ ಏನೈತಿ, ಇವನು 4, ಇವನ್ ಕೆಳಗೆ ಇವ್ನು 4, ಇವನ್ ಕೆಳಗೆ ಇವ್ನು 4 ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಟೀಮ್ ಕಟ್ಟೋದು ಅಂತ, ಟೀಮ್ ಅನ್ನ ಬಿಲ್ಡ್ ಮಾಡೋದಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. ಶೆಟ್ರೆ, ಇನ್ನು ಮತ್ತೊಂದು ಪ್ರಾಬ್ಲಮ್, ಎಷ್ಟೋ ಜನ ಈ ತರ 4 ಜನ, ಇದ್ರ ಕೆಳಗೆ 4 ಜನ, ಇದ್ರ ಕೆಳಗೆ 4 ಜನ ಅಂದ್ಕೊಂಡೆ ಇದನ್ನ ನಮ್ಮ ಭಾಷೆದೊಳಗೆ ಚೈನ್ ಸಿಸ್ಟಮ್ ಅಂತಾರ. ಸರ್, ಯಾರು ಚೈನ್ ಸಿಸ್ಟಮ್ ಅಂತಾರ, ಯಾರು ನೆಟ್ವರ್ಕ್ ಮಾರ್ಕೆಟ್ ಅಂತಾರ, ಯಾರು ಅಪ್ಲಿಕೇಟೆಡ್ ಮಾರ್ಕೆಟ್ ಅಂತಾರ, ಯಾರು ಟೊಪ್ಗೆ ಹಾಕೋ ಬಿಸ್ನೆಸ್ ಅಂತಾರ. ಅವ್ರವ್ರ ಭಾಷೆ, ನಮಗೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನಮ್ಮ ಭಾಷೆದೊಳಗೆ ಯಾವ್ದು ಸರ್, ಒಂದು ನೆಟ್ವರ್ಕ್ ಭಾಷೆದೊಳಗೆ ಇದಕ್ಕೆ ಟೀಮ್ ಅನ್ನ ಬಿಲ್ಡ್ ಮಾಡೋದು ಅಥವಾ ಟೀಮ್ ಅನ್ನ ಕಟ್ಟೋದು ಅಂತ ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆಯ್ತು ಶೆಟ್ರೆ? ಟೀಮ್ ಕಟ್ಟೋದ ವರ್ಕ್ ಅಂದ್ರೆ ಅಂತ ಕ್ಲಿಯರ್ ಆಯ್ತು ಸರ್. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಎಲ್ಲಿವರೆಗೆ ನಾವು ಟೀಮ್ ಕಟ್ಟಬೇಕು ಅದು ಇಂಪಾರ್ಟೆಂಟ್. ಈ ಪ್ರಶ್ನೆ ಕೇಳಿದ್ರಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈಗ ನೋಡ್ರಿ ಶೆಟ್ರೆ, ಮೊದಲು ನಾನು ಕಂಪನಿ ಜಾಯ್ನ್ ಆಗ್ತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು ಶೆಟ್ರೆ? ಕ್ಲಿಯರ್ ಆಯ್ತು ಸರ್. ಈಗ ನಾನು 4 ಜನ ಮೆಂಬರ್ ಮಾಡ್ತೀನಿ. ಇದಕ್ಕೆ ನಾವು ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ ಶೆಟ್ರೆ? ಫಸ್ಟ್ ಲೆವೆಲ್. ಈ 4 ಜನ 4 ಜನ ಮಾಡಿದಾಗ 16 ಜನ ಬರ್ತಾರ. ಇದಕ್ಕೆ ನಾವು ಸೆಕೆಂಡ್ ಲೆವೆಲ್ ಅಂತ ಕರಿತೀವಿ. ಈ 16 ಜನ 4 ಜನ ಮಾಡಿದಾಗ 64 ಜನ ಬರ್ತಾರ. ಇದಕ್ಕೆ ನಾವು 3ನೇ ಲೆವೆಲ್ ಅಂತ ಕರಿತೀವಿ. ಈ 64 ಜನ ಸೇರಿ 4 ಜನ ಮಾಡಿದ್ರೆ 256 ಜನ ಬರ್ತಾರ. ಇದಕ್ಕೆ ನಾವು 4ನೇ ಲೆವೆಲ್ ಅಂತ ಕರಿತೀವಿ. ಈ 256 ಜನ ಸೇರಿ 4 ಜನ ಮಾಡಿದ್ರೆ 1024 ಜನ ಬರ್ತಾರ. ಇದಕ್ಕೆ ನಾವು 5ನೇ ಲೆವೆಲ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಓಕೆ. ನಾನು ಜೀವನದೊಳಗೆ ಒಂದ್ ಸರಿ $30 ಕೊಟ್ಟು ಜಾಯ್ನ್ ಆದ್ಮೇಲೆ ನನ್ನ ಕೆಲಸನು, ನಾನು ಮೊದಲೇ ಲೆವೆಲ್ನಾಗ 4 ಜನ, 2ನೇ ಲೆವೆಲ್ನಾಗ ಈ 4 ಜನ ಅಷ್ಟೇ ನಾನ್ ಡೈರೆಕ್ಟ್ ಹಾಕೋದು. ಈ 4 ಜನರಿಂದ 4 16 ಆಗಂಗ ನೋಡ್ಕೊಳ್ಳೋದು, 16ರಿಂದ 64 ಆಗಂಗ ನೋಡ್ಕೊಳ್ಳೋದು, 64ರಿಂದ 250 ಆಗಂಗ ನೋಡ್ಕೊಳ್ಳೋದು, ಸಪೋರ್ಟ್ ಕೊಡೋದು, 256ರಿಂದ 1020 ಆಗಂಗ ನೋಡ್ಕೊಳ್ಳೋದು. ನಾನೇ ಎಲ್ಲದೂ ಹಾಕ್ಬೇಕಾಗಿಲ್ಲ. ನಾನು ಹಾಕ್ಬೇಕಾಗಿದ್ದು ಕೇವಲ 4 ಅಥವಾ 5-6 ಜನ ಹಾಕ್ತೇನೆ ಅಂತ ತಿಳ್ಕೊರಿ. ಬಾಕಿದೆಲ್ಲ ಟೀಮ್ ಅನ್ನ ಸಪೋರ್ಟ್ ಕೊಟ್ಟು ಬೆಳೆಸೋದು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಓಕೆ ಸರ್. ಓಕೆ ಸರ್, ನಂದು ಮತ್ತೊಂದು ಪ್ರಶ್ನೆ. ಈಗ 4 ಮಾಡಿದಾಗ ಎಷ್ಟು ಬರ್ತಿತ್ರಿ? ಅದ್ರ ಕೆಳಗೆ ಎಷ್ಟು ಬರ್ತಿತ್ರಿ ಹೇಳ್ರಿ? ಅದು ಸ್ವಲ್ಪ ಗೊತ್ತಾಗ್ಲಿ. ಈಗ ನಾನ್ ಮಾಡ್ತೀನಿ, ಮುಂದಿನ ನಂದು ಕರ್ತವ್ಯ ಅದೇ ಆಗೋದಲ್ಲ ಶೆಟ್ರೆ, ರಾಜಣ್ಣ ಅವ್ರೆ? ಓಕೆ ಸರ್. ಓಕೆ. ಓಕೆ. ಈಗ ನಾನು ಕಂಪನಿಗೆ ಏನ್ ಮಾಡಿದೆ, $30 ಕೊಟ್ಟಿದೆ. ಅದ್ರೊಳಗೆ $5 ಕಂಪನಿ ತಗೊಂತ ಇನ್ನ $25 ನನಗೆ ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಕೊಟ್ರ. ಹೌದಾ? ಹೌದು. ಈಗ ನಾನು ಈ ಕಂಪನಿಗೆ ಏನ್ ಮಾಡ್ತೀನಿ ಸರ್, ನಾನು ಡೈರೆಕ್ಟ್ ಆಗಿ ಒಂದು 4 ಜನರಿಗೆ ರೆಫರಲ್ ಮಾಡ್ತೀನಿ. ಈಗ ನನಗೆ ರೆಫರಲ್ ಮಾಡಿದ ವ್ಯಕ್ತಿಗೆ ಹೆಂಗ್ $25 ಬಂತಲ್ಲ, ಹಾಗೆ ನಾನು ರೆಫರ್ ಮಾಡಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರ, ಅವರು $30 ಕೊಡ್ತಾರ. ಆ $30 $5 ಕಂಪನಿಗೆ ಹೋಗ್ತೈತಿ. ಇನ್ನು $25 ಇವ್ರಿಗೆ ರೆಫರ್ ಮಾಡಿರ್ತಕ್ಕಂಥ ವ್ಯಕ್ತಿ ನನಗ ಬರ್ಬೇಕಲ್ಲ. ಆ ಪ್ರಕಾರ ನನಗೆ ಈ ಲೆವೆಲ್ದೊಳಗೆ, ಫಸ್ಟ್ ಲೆವೆಲ್ದೊಳಗೆ 4 ಜನರಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಒಂದು $100 ಇನ್ಕಮ್ ಬರ್ತೈತಿ. ಎಷ್ಟು ಬರ್ತೈತಿ ಶೆಟ್ರೆ? $100. $200 ಜೊತೆಗೆ ನಾನು ಇಲ್ಲಿ ಇಂಡಿಯನ್ ರುಪೀಸ್ ಒಳಗೂ ಬರ್ಕೊಂತ ಹೋಗ್ತೀನಿ. ಮೊದಲೇ ಲೆವೆಲ್ನಾಗ $9,300 ಬರ್ತೈತಿ. ಯಾಕಂದ್ರೆ $1 ರೇಟ್ $93. ಅದಕ್ಕೆ ಪಾರ್ಟ್ ಕ್ಲಿಯರ್ ಆತಲ್ಲ ಶೆಟ್ರೆ? ಓಕೆ ಸರ್. ಓಕೆ. ಈಗ ಯಾವಾಗ ನನ್ನ ಕೆಳಗಡೆ ಸರ್ ಕರೆಕ್ಟ್ ಆಗಿ ನೋಡ್ಕೊಳ್ರಿ, ನನ್ನ ಪ್ರೆಸೆಂಟೇಶನ್ ಹೆಂಗಿರ್ತೈತಿ ಅಂದ್ರೆ, ಪ್ರೆಸೆಂಟೇಶನ್ ಕಮ್ ಟ್ರೈನಿಂಗ್ ಇದ್ದಂಗ ಇರ್ತೈತಿ. ಈಗ ನಾನು ಯಾವಾಗ 1, 2, 3, 4 ಜನ ಕಂಪಲ್ಸರಿ ಕಂಪ್ಲೀಟ್ ಮಾಡ್ತೇನಲ್ಲ, ಅವಾಗ ಮಾತ್ರ ನನಗೆ ಕಂಪ್ಲೀಟ್ ಏನ್ ಮಾಡ್ತೈತಿ, 2ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಡ್ತೈತಿ. ಅಲ್ಲಿ ಮಟ್ಟ ಕೊಡಂಗಿಲ್ಲ. ಪಾರ್ಟ್ ಕ್ಲಿಯರ್ ಆಯ್ತು ಶೆಟ್ರೆ? ಓಕೆ ಸರ್. ಅಕಸ್ಮಾತ್ ನಾನು ಕೇವಲ 3 ಜನ ಮಾಡಿದ್ರಿಪ್ಪ,
ನನ್ಗೆ ಮತ್ತೆ ನಾನ್ ಎರಡನೇ ಪ್ರಮೋಷನ್ ತಗೋಬೋದೇನ್ರಿ? ಇಲ್ಲ, ಕಂಪ್ಯೂಟರ್ ಹಿಡಿಯಂಗಿಲ್ಲ. 4 ಜನ ಕಂಪಲ್ಸರಿ ಆಗಲೇಬೇಕು. ಪಾಯಿಂಟ್ ಕ್ಲಿಯರ್ ಆತಲ್ಲ ಶೆಟ್ರೆ, ರಾಜಣ್ಣವ್ರೆ? ಕರೆಕ್ಟ್ ಸರ್. ಹೌದು ಸರ್. ಓಕೆ, 4ನೇ ಪ್ರಯಾಣಿಕೆ 4 ದಿನ ಆದ್ಮೇಲೆ ನನಗೆ ಕಂಪ್ಯೂಟರ್ ಏನ್ ಮಾಡ್ತೈತಿ, ನನಗೆ 2ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಅದು ಅವಕಾಶ ಕೊಡ್ತೈತಿ. ನಾವು 2ನೇ ಪ್ರಮೋಷನ್ ಹೆಸರು ಶೆಟ್ರೆ ಸಿಲ್ವರ್ ಆದ್ಮೇಲೆ ಗೋಲ್ಡ್ ಅಲ್ಲ, ಕಾಮನ್ ಆಗಿ ಗೋಲ್ಡ್. ಗೋಲ್ಡ್. ಬಂಗಾರ, ಬೆಳ್ಳಿ ಅತಿಗ ಬಂಗಾರ. ಈಗ ನಾನು ಈ ಕಂಪನಿಗೆ ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಶೆಟ್ರೆ? ನಾನು ಈಗ ಆಲ್ರೆಡಿ ನನಗ $100 ಇನ್ಕಮ್ ಅದೈತಿ, ಹೌದಾ? ಈಗ ನೀವು 4 ಜನ ಮೆಂಬರ್ ಮಾಡಿದ್ರಿ, ನಿಮಗೆ ಏನೈತಿ ಈ ಸಿಸ್ಟಮ್ ನಿಂದ $100 ಇನ್ಕಮ್ ಬಂತು. ಈ $100 $50 ಕೊಟ್ಟು ನಿಮಗೆ ಪ್ರಮೋಷನ್ ತಗೊಳ್ಳಿಕ್ಕೆ ಏನು ಕಷ್ಟ ಆಗೋದಿಲ್ಲಲ್ಲ? $100 ನಾವು $50 ಕೊಟ್ಟು ಏನ್ ಸರ $100 ನಾನು ಈಗ ನಾನು $50 ಕೊಟ್ಟು ನಾನು ಗೋಲ್ಡ್ ಅದ ಪ್ರಮೋಷನ್ ತಗೋಬಹುದಲ್ಲ? ತಗೋಬಹುದು ಸರ್. ಓಕೆ, ಆಮೇಲೆ ಈಗ ನೋಡ್ರಿ, ಈಗ ನನ್ ಗೋಲ್ಡ್ ನಾಗ ಇಲ್ಲಿ 4 ಜನ ಅದ್ರ ಕಾಣ್ತೀರಿ. ಈಗ ನನ್ ಕೆಳಗಡೆ 4 ಜನ ಬಂದಾರ. ಇವರು 2ನೇ ಲೆವೆಲ್ನಾಗ 4 ಜನ ಮೆಂಬರ್ ಮಾಡಿದ್ರೆ 16 ಜನ ಅದ್ರಲ್ಲ. ಇಲ್ಲಿ ಸೆಕೆಂಡ್ ಲೆವೆಲ್ನಾಗ ನನ್ ಕೆಳಗಡೆ 16 ಜನ ಬಂದ್ರು. ಶೆಟ್ರೆ, ಮೊದಲನೇ ಪ್ರಶ್ನೆ ನಾನೇ ಕೇಳ್ಬಿಡ್ತೀನಿ, ನೀವು ನನಗೆ ಕ್ಲಿಯರ್ ಆಗಿ ಹೇಳ್ರಿ, ಈ 16 ಜನ ಎಲ್ಲಿಂದ ಬಂದ್ರು? ಈ 16 ಜನ ಇಲ್ಲಿ 4 ಜನ ಸೇರಿ 4 ಜನ ಮಾಡಿದಾಗ 16 ಜನ ಬಂದ್ರು. ಓಕೆ, ಈ 16 ಜನ ಬಂದ್ರೆ ನನಗೆ ಹೆಂಗ್ ದುಡ್ಡು ಬರ್ತಿದ್ರಿ? ಅವ್ರು ಕೇವಲ $30 ಕೊಟ್ಟಿರ್ತಾರ. ಹೌದು ಸರ್, ಅವ್ರು ಜಾಯ್ನ್ ಆಗ್ಬೇಕಾದ್ರೆ $30 ಕೊಡ್ತಾರ. ಆದ್ರೆ ನನ್ನ ಕೆಲಸ ಏನಂದ್ರೆ ಈ 16 ಜನರಿಗೆ $100 ಇನ್ಕಮ್ ಬರಂಗ್ ಮಾಡೋದ ನನ್ನ ಕರ್ತವ್ಯ. ಪಾಯಿಂಟ್ ಕ್ಲಿಯರ್ ಆತ್ರಿ? ಅವರು ಸಿಲ್ವರ್ ಅಂತ ಜಾಯ್ನ್ ಆಗಿರ್ತಾರ, ಅವ್ರ ಕೆಳಗಡೆ 4 ಮೆಂಬರ್ ಆಗಂಗ ನಾನ್ ಸಪೋರ್ಟ್ ಕೊಡ್ಬೇಕು. ಈಗ ಈ 16 ಜನರಿಗೆ ನಿಮ್ಮಂಗ $100 ಇನ್ಕಮ್ ಅಂತಂದ್ರೆ ಈ 16 ಜನ $50 ಕೊಟ್ಟು ನಿಮ್ಮಂಗ ಗೋಲ್ಡ್ ಆಗ್ಲಿಕ್ಕೆ ಇಷ್ಟ ಪಡ್ತಾರೋ ಇಲ್ಲ ಶೆಟ್ರೆ? ಖಂಡಿತ ಇಷ್ಟಪಡ್ತಾರೆ. ಖಂಡಿತ ಇಷ್ಟಪಡ್ತಾರ. ಒಂದ್ ನಿಮಿಷ, ಖಂಡಿತ ಇಷ್ಟಪಡ್ತಾರ, ಹೌದಲ್ರಿ? ಇದೇ ಪ್ರಕಾರ ಈ 16 ಜನ $50 ಕೊಟ್ಟು ಗೋಲ್ಡ್ ಆಗ್ತಾರಲ್ಲ, ಅದೇ ದುಡ್ಡು ನನಗೆ ಬರ್ತೈತಿ. ಒಂದ್ ವ್ಯಕ್ತಿಯಿಂದ $50 ಅಂದ್ರೆ 16 ಜನರಿಂದ ನನಗೆ ಈ ಸರಿ $800 ಇನ್ಕಮ್ ಆಯ್ತು. ಪಾಯಿಂಟ್ ಕ್ಲಿಯರ್ ಶೆಟ್ರೆ? ಓಕೆ, ಇನ್ನು ಕ್ಲಿಯರ್ ಆಗಿಲ್ಲ, ಬರೀ ಡಾಲರ್ನ ಬರ್ದಿ, ರೂಪಾಯಿದಾಗ ಬರಿಬೇಕಲ್ಲ. ಇಲ್ಲೇ ನಾವು ರೂಪಾಯಿದೊಳಗೆ ಬರಿಬೇಕಂದ್ರೆ 74,400 ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಶೆಟ್ರೆ? ಓಕೆ, ಡನ್. ಈಗ 74,400 ಬಂತಲ್ಲ, ಸೆರೆಟ್ ಎತ್ತಿಕೊಳ್ರಿ. ಯಾವಾಗ ನನ್ನ ಕಡೆಗಡೆ ಈ 4ರ ಕೆಳಗೆ 16 ಜನ ಬರ್ಬೇಕು. ಮತ್ತೆ ಯಾವಾಗ ನನಗೆ $800 ಇನ್ಕಮ್ ಬರ್ತಿತ್ತಲ್ಲ, ಆವಾಗ ಕಂಪ್ಯೂಟರ್ ಏನ್ ಮಾಡ್ತೈತೆ ಅಂದ್ರೆ 3ನೇ ಪ್ರಮೋಷನ್ ತಗೊಳ್ಳಿಕ್ಕೆ ನನಗೆ ಪರ್ಮಿಷನ್ ಕೊಡ್ತೈತಿ. ಅಲ್ಲಿ ಮಟ್ಟ 16 ಜನ ಬದಲಾಗ 15 ಜನ ಆದ್ರೂ ಕೊಡಂಗಿಲ್ಲ, ಪರ್ಮಿಷನ್ ಕೊಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಶೆಟ್ರೆ? ಓಕೆ ಸರ್, ಗೊತ್ತಾಯ್ತು. ಚಲೋ, ದೇವರ ದಯದಿಂದ ಶೆಟ್ರ ರಾಜಣ್ಣವ್ರೆ, ಈಗ ನಾನು 2ನೇ ಹಂತ ಕರೆಕ್ಟ್ ಆಗಿ ನಾನು ಕಂಪ್ಲೀಟ್ ಮಾಡಿದೆ. ಈಗ ನನಗೆ ಕಂಪ್ಯೂಟರ್ ಅವಕಾಶ ಕೊಡ್ತು 3ನೇ ಪ್ರಮೋಷನ್ ತಗೊಳ್ಳಿಕ್ಕೆ. ಯಾವ ಪ್ರಮೋಷನ್ ಸರ್ ಅದು? ರೂಬಿ ಪ್ರಮೋಷನ್. ಪಾಯಿಂಟ್ ಕ್ಲಿಯರ್? ಈಗ ರಾಜಣ್ಣವ್ರೆ, ನಾನು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ನಾನ್ ಮಾಡ್ಬೇಕು? ನನಗೆ ಆಲ್ರೆಡಿ ಇಲ್ಲಿ ಎಷ್ಟು ಇನ್ಕಮ್ ಆಗೈತಿ? $800. ರಾಜಣ್ಣವ್ರೆ, ಈಗ ನಿಮ್ಗೆ $800 ಇನ್ಕಮ್ ಆಗೈತಿ. ನೀವು $800 ತೊಳಗೆ $250 ಕೊಟ್ಟು ಏನು ನೆಕ್ಸ್ಟ್ ಪ್ರಮೋಷನ್ ತಗೊಳ್ಳಿಕ್ಕೆ ನಿಮ್ಗೆ ಏನಾದ್ರು ಕಷ್ಟ ಆಗ್ತೈತಿ ಅನ್ಸತ್ತೆ ರಾಜಣ್ಣವ್ರೆ? ಇಲ್ಲ, ತೊಂದ್ರೆ ಆಗೋದಿಲ್ಲ. ಯಾಕಂದ್ರೆ ಬಂದಿದ್ದ ಇನ್ಕಮ್ ನೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಪಾಕೆಟ್ ಹಾಕಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ಈಗ ನಾನು $250 ಕೊಟ್ಟು ನಾ ಪ್ರಮೋಷನ್ ತಗೊಂಡೆ. ಮುಂದೆ ಈಗ ನನ್ನ ಕೆಳಗಡೆ ಈ 16 ಜನ ಅದರಲ್ಲ, ಅವ್ರಿಗೆ ನಾ ಸಪೋರ್ಟ್ ಕೊಡ್ತೀನಿ. ಒಂದ್ ವ್ಯಕ್ತಿ 4 ಜನ ಮಾಡಿದ್ರೆ 64 ಜನ ಬರ್ತಾರಲ್ಲ? ಹೌದು ಸರ್. ಈ ಪ್ರಕಾರ ಈಗ ನನಗೆ 3ನೇ ಹಂತದೊಳಗೆ 64 ಜನ ಬಂದ್ರು. ಸರ್, 64 ಜನ ಬಂದ ತಕ್ಷಣ ನನಗೆ ದುಡ್ಡು ಬರ್ತಿದ್ದೀನು? ಇಲ್ಲ. ಯಾಕಂದ್ರೆ ಈ 64 ಜನ $30 ಕೊಟ್ಟು ಸಿಲ್ವರ್ ಆಗಿರ್ತಾರ. ಮೊದಲು ನನ್ನ ಕೆಲಸ ಆ 64 ಜನರಿಗೆ $100 ಬರಂಗ್ ಮಾಡುದು. ಅದಾದ್ಮೇಲೆ $800 ಈ ವ್ಯಕ್ತಿಗಳಿಗೆ ನಾನು ಗೋಲ್ಡ್ ಮಾಡಿ $800 ಬರಂಗ್ ಮಾಡುದು. ಈ 64 ಜನರಿಗೆ ಈಗ ನಿಮ್ಮಂಗೆ ಅವ್ರಿಗೆ $800 ಬಂತಂದ್ರೆ ರಾಜಣ್ಣವ್ರೆ, ನೀವು $800 $250 ಕೊಟ್ಟು ನೀವು 3ನೇ ಪ್ರಮೋಷನ್ ರೂಬಿ ಆಗಿದ್ರಲ್ಲ, ಅದೇ ತರ ಈ 64 ಜನ ರೂಬಿ ಆಗ್ಬೇಕಾದ್ರೆ ಅವ್ರು ಕೊಡ್ತಕ್ಕಂತ $250 ನಾನು ಅವ್ರಿಗೆ ಹಗಲಿ ರಾತ್ರಿ ಸಪೋರ್ಟ್ ಕೊಟ್ಟಿದ್ದಕ್ಕೆ ಏನ್ ಮಾಡ್ತಾನ ಅದ್ ಸಿಸ್ಟಮ್ ನನಗೆ ಬೆಳಗ್ ಮಾಡ್ತೈತಿ. ಈ ಪ್ರಕಾರ ಈ ಸರಿ ನನಗೆ $16,000 ಇನ್ಕಮ್ ಬರ್ತೈತಿ ರಾಜಣ್ಣವ್ರೆ. 16,000. 16,000 ಅಂದ್ರೆ ಎಷ್ಟು ಶೆಟ್ರೆ? 16,000 ಅಂದ್ರೆ ಇಲ್ಲಿ ರೂಪಾಯಿದೊಳಗೆ ಬರಿತೀನಿ. 16,000 ಅಂದ್ರೆ ರುಪೀಸ್ 14,88,000 ರೂಪಾಯಿ.
ಸರ್ ಕೇವಲ 3ನೇ ಲೆವೆಲ್ಗೆ 15 ಲಕ್ಷ ರೂಪಾಯಿ, ಒಂದೇ ಒಂದು ಲೆವೆಲ್ಗೆ 15 ಲಕ್ಷ. ಸರ್ ಇವತ್ತೆ ಮಾರ್ಕೆಟ್ ಒಳಗೆ ನನಗೂ ಗೊತ್ತು, ನಿಮ್ಗೆಲ್ಲರಿಗೂ ಗೊತ್ತು, ಈಗ ಎಷ್ಟೋ ಜನ ಹರ್ಬಲ್ ಲೈಫ್ ಆಮೇಲೆ ಎಮ್ ಎ ಕಂಪನಿ ಹಂತಿಂತ ಕಂಪನಿ ಒಳಗೆ ಒಂದು 3,000 ರಿಂದ 4,000 ಜನರದ್ದು ಟೀಮ್ ಐತಿ. ಎಷ್ಟು ಸರ್? 3,000 ರಿಂದ 4,000 ಜನರ ಟೀಮ್ ಐತಿ. ಅವ್ರು ಹಬ್ಬಪ್ಪ ಅಂದ್ರೆ ಒಂದು ಪ್ರತಿ ತಿಂಗಳ 50,000 ರೂಪಾಯಿದಿಂದ 1 ಲಕ್ಷ ಇನ್ಕಮ್ ತಗೋಬೇಕಂದ್ರೆ ಒದ್ದಾಡಕತ್ತಾರ. ಎಸ್ ಅಂತಿರು ನೋ ಅಂತಿರು? ಎಸ್ ಸರ್. ಅಂತ ವ್ಯಕ್ತಿಗಳಿಗೆ ನಮ್ಮ ಕಂಪನಿ ಕರ್ಕೊಂಡ್ ಬಂದ್ರೆ ಬಹಳ ಬೇಡ ಸರ್. ಅವ್ರು 24 ರಿಂದ 48 ತಾಸಿನೊಳಗೆ ಈ ಅಮೌಂಟ್ ಅನ್ನ ಅಚೀವ್ಮೆಂಟ್ ಮಾಡ್ಬೋದು. ಯಾಕಂದ್ರೆ ಆಲ್ರೆಡಿ ಪೊಟೆನ್ಶಿಯಲ್ ಅವ್ರ ಹತ್ರ ಐತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಚಲೋ, ಒಂದ್ ಅವಕಾಶ ಐತಿ, ಎಲ್ಲರೂ ಮಾಡ್ತಾರಂತಾರ. ಎಷ್ಟು ಜನರಿಗೆ ಎಲಿಬಿಲಿಟಿ ಅವ್ರು ಮಾಡ್ಕೋಬಹುದು. ಪಾಯಿಂಟ್ ಚಾನ್ಸ್ ಐತಿ, ಅವಕಾಶ ಅಂತ ಐತಿ. ಏನೈತಿ ಶೆಟ್ರೆ? ಓಕೆ, ಈಗ ನಾನು ಯಾವಾಗ ನನ್ನ 3rd ಲೆವೆಲ್ ಒಳಗೆ 64 ಜನ ಬರ್ತಾರ, $16,000 ಬರ್ತಿತ್ತಲ್ಲ, ಆವಾಗ ಮಾತ್ರ ನನಗೆ ಕಂಪನಿ 4ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಡ್ತಿತ್ತು. ಇಲ್ಲ ಅಂದ್ರೆ ಇಲ್ಲ. ಶೆಟ್ರೆ ಮತ್ತೊಂದು ಪ್ರಶ್ನೆ ನಂದು, ನೀವು ನೀವು ಇದು ಮಾಡ್ತೀರಿ. ನಂದೊಂದು ಪ್ರಶ್ನೆ ಶೆಟ್ರೆ, ಈಗ ನಾನು ಈ ಕಂಪನಿಗೆ 4 ಜನ ಇಂಟ್ರೊಡ್ಯೂಸ್ ಮಾಡ್ಬೇಕು, ಹೌದಾ? ಹೌದು. ಈಗ ನಾನು ಬರೇ 3 ವ್ಯಕ್ತಿಗೆ ಮಾಡಿದೆ, 4ನೇದು ನನ್ನ ಕಡೆಯಿಂದ ಲೇಟ್ ಆಯ್ತು. ಓಕೆ, ನಾನ್ 4ನೇದು ಮಾಡ್ತೀನಿ, ಇಲ್ಲ ಅಂತ ಹೇಳಂಗಿಲ್ಲ. ಅಕಸ್ಮಾತ್ ಅಷ್ಟೊಳಗೆ ಮೊದಲೇ ವ್ಯಕ್ತಿ ಅದಾನಲ್ಲ, ಅವನೇನರೆ 1 2 ಸಾರಿ 1 ಏನಾಗ್ತದೆ ಪೆನ್, ಇಲ್ಲಿ ನೋಡ್ರಿ, 1 2 3 4. ಅಕಸ್ಮಾತ್ ಈ ವ್ಯಕ್ತಿ 4 ಮಾಡ್ದಂತೆ ಕೊಡ್ರಿ, ಅದು ಕಂಪ್ಯೂಟರ್ ಮಾಡ್ತೈತಿ, ಇವನಿಗೆ ಗೋಲ್ಡ್ಗೆ ಪ್ರಮೋಷನ್ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಡ್ತೈತಿ. ಎಸ್ ಅಂತಿರು ನಂತಿರೋ? ಎಸ್ ಸರ್, ಇನ್ನು ನನಗೆ ಪರ್ಮಿಷನ್ ಕೊಟ್ಟಿಲ್ಲ ಚಂದ್ರಶೇಖರ್ ಅವರೇ, ಇವನಿಗೆ ಪರ್ಮಿಷನ್ ಕೊಡ್ತು. ಅಕಸ್ಮಾತ್ ಇವನನ್ನ $50 ಕೊಟ್ಟು ಗೋಲ್ಡ್ ಆದ ಅಂತ ತಿಳ್ಕೊಡ್ರಿ. ಈಗ ನಾವು ಸಿಲ್ವರ್ ಕೆಳಗೆ ಗೋಲ್ಡ್ ಬರಂಗ್ ಮಾಡಿ, ಗೋಲ್ಡ್ ಕೆಳಗೆ ಸಿಲ್ವರ್ ಬರಂಗ್ ಮಾಡಿಲ್ಲ ಅಂದ್ಕೊಂಡೆ, ಆಟೋಮೆಟಿಕ್ ಆಗಿ ಇವನು ನನ್ನ ಈಗ ಇದು ಚಂದ್ರಶೇಖರ್ ಅಂತ ತಿಳ್ಕೊಡ್ರಿ, ಇವರು ರಾಮಚಂದ್ರ ಶೆಟ್ಟಿ ಅಂತ ತಿಳ್ಕೊಡ್ರಿ. ಚಂದ್ರಶೇಖರ್ ಕೆಳಗೆ ರಾಮಚಂದ್ರ ಶೆಟ್ಟಿ ಬಂದಿದ್ರು, ಬಟ್ ರಾಮಚಂದ್ರ ಶೆಟ್ಟಿ ಜಲ್ದಿ ಕೆಲಸ ಮಾಡಿದಕ್ಕೆ ರಾಮಚಂದ್ರ ಶೆಟ್ಟಿ ಈಗ ಚಂದ್ರಶೇಖರ್ ಅಪ್ಲೈನ್ ಆದ್ರು. ಇದು ಒಂಥರ ರೇಸ್ ಇದ್ದಂಗೆ, ನನ್ ಕುದುರೆ ಯಾವಾಗ ಬೇಕಾದ್ರೆ ಹಿಂದೆ ಬರ್ಬೋದು, ಯಾವಾಗ ಬೇಕಾದ್ರೆ ಮುಂದೆ ಹೋಗ್ಬೋದು. ಪಾಯಿಂಟ್ ಕ್ಲಿಯರ್ ಆಯ್ತು? ಇದು ನೀವು ಅಲರ್ಟ್ ಆಗಿರ್ಬೇಕು. ಈ ಪಾಯಿಂಟ್ ಅನ್ನ ಇಟ್ಟು ಸರ್, ಹಂಗಾರೆ ಈಗ ಚಂದ್ರಶೇಖರ್ಗೆ ಲಾಸ್ ಆತಲ್ಲ, ಚಂದ್ರಶೇಖರ್ ನಿಮ್ಗೆ ಲಾಸ್ ಆಗೈತಲ್ಲ, ಒಂದ್ ಕೆಲಸ ಮಾಡ್ರಿ. ಈಗ ರಾಮಚಂದ್ರ ಶೆಟ್ಟಿ ಯಾವ ಲೆವೆಲ್ ಆಗದಾರ? ಗೋಲ್ಡ್ ಲೆವೆಲ್ ಆಗದಾರ, ಹೌದಾ? ಈಗ ಗೋಲ್ಡ್ ಲೆವೆಲ್ ಆದ್ಮೇಲೆ ಏನೈತಿ, ಮುಂದೆ ರೂಬಿ ಬರ್ತೈತಿ. ಅದಕ್ಕೆ ನಮ್ಮ ರಾಮಚಂದ್ರ ಶೆಟ್ಟಿ ಈಗ ರೂಬಿ ಆಗಕ್ಕಿಂತ ಮೊದಲೇ ನೀವು ಸಿಲ್ವರ್ ಇದ್ರಲ್ಲ, ಡೈರೆಕ್ಟ್ ಆಗಿ ನೀವು ಗೋಲ್ಡ್ ಮತ್ತು ರೂಬಿ 1-2 ದಿನದಾಗ ನೀವು ಮಾಡ್ಕೊಡ್ರಲ್ಲ, ನೀವು ರಾಮಚಂದ್ರ ಶೆಟ್ಟಿ ಮತ್ತೆ 1 ಸೆಕೆಂಡ್ ನೀವು ಮೇಲೆ ಬರ್ತೀರಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಒಂದ್ ತರ ರೇಸ್ ಇದು ಸರ್. ಈ ತರ ಯಾಕೆ ಮಾಡ್ರಿ, ನಾಳೆ ಪ್ರಾಬ್ಲಮ್ ಆಗೋದಲ್ಲ. ಯಾಕಂದ್ರೆ ಇದು ಕ್ರೌಡ್ ಫಂಡಿಂಗ್, ಹಿಂದೆ ಕ್ರೌಡ್ ಫಂಡಿಂಗ್ ನೊಳಗೆ ಮಾಡ್ತಾರ ಸರ್. ಎಷ್ಟೋ ಜನ ಇಲ್ಲಿ 2,000 ಜನರದ್ದು ಟೀಮ್ ಕಟ್ಟಿದ್ರು, ಅವ್ರ ಕೆಳಗೆ ಟೀಮ್ ಕಟ್ಟಾರ, ಯಾರು ಅಪ್ಗ್ರೇಡ್ ಮಾಡ್ಕೊಳ್ಳಾರ್ದ ಇನ್ಕಮ್ ಲೆಸ್ ಆಗ್ಯಾರ. ಪಾಯಿಂಟ್ ಕ್ಲಿಯರ್ ಇತ್ತು? ಅವ್ರಿಗೆ ಫೋನ್ ಮಾಡಿದ್ರು ತಗೊಳಂಗಿಲ್ಲ, ನಮ್ಮ ಫೋನ್ ಎತ್ತಂಗಿಲ್ಲ. ಅಂತ ವ್ಯಕ್ತಿಗೆ ನಾನೇನಾರು ಕೇರ್ಲೆಸ್ ಮಾಡಿದ್ರೆ ನನ್ನ ವ್ಯಕ್ತಿ ನನ್ನ ಅಪ್ಲೈನ್ ಆಗ್ತಾನ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಹೊಟ್ಟೆ ಕಿಚ್ಚು ಪಟ್ಟು ಹಗಲಿ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಓಡಾಡಿ ಕೆಲಸ ಮಾಡಿ ಯಾವುದೇ ಕಾರಣಕ್ಕೆ ನನ್ನ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿ ನನ್ನ ಮೇಲೆ ಬರ್ಲಾಂಗ್ ನೋಡ್ಕೊಂತಾನ. ಇದೇ ಕಾರಣಕ್ಕೆ ನಾನು ಒಂದು 15 ದಿನ ನನ್ನ ಸಾಫ್ಟ್ವೇರ್ ಡೆವಲಪರ್ ಜೊತೆಗೆ ಒದ್ದಾಡಕತ್ತೀನಿ. ಅವನು ಈ ತರ ಬರಂಗಿಲ್ಲ ಅಂತಾನು, ಬಂದ್ರೆ ಮಾಡಿ, ಇಲ್ಲಾಂದ್ರೆ ಬೇರೆ ಕಡೆ ಮಾಡಿಸ್ತೀನಿ ಅಂತ ನಾನು ಇವತ್ತಿಗೂ ಗುದ್ದಾಡಕತ್ತೀನಿ. ನಾನು ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ 1 ನಿಮಿಷ ಹೊರಗೆ ಬರ್ತೀನಿ, ನಿಮ್ಮ ಮುಖ ನೋಡಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ಸಾಫ್ಟ್ವೇರ್ ಸ್ವಲ್ಪ ಸ್ಪೆಷಲ್ ಆಗಿ ಡೆವಲಪ್ಮೆಂಟ್ ಮಾಡ್ತೀನಿ. ಈ ತರದ ಸಾಫ್ಟ್ವೇರ್ ಇಡೀ ವಿಶ್ವದೊಳಗೆ ಯಾರು ಮಾಡಿಲ್ಲ ಸರ್. ಎಲ್ಲರೂ ಮಾಡಿದ್ರೆ ಏನ್ ಉಪಯೋಗ? The successful people does not do any special anything extra things. They do things in extra way, ಸ್ಪೆಷಲ್ ವೇ ಒಳಗೆ ಮಾಡ್ತಾರ. ನಾನು ಅದನ್ನ ಮಾಡಕ್ ಪ್ರಯತ್ನ ಮಾಡಾಕ್ತೀನಿ. ನಾನು ದೊಡ್ಡ ಸ್ಕೇಲ್ ತಿಳ್ಕೊಬೇಡ್ರಿ, ನಿಮ್ಮ ಆಶೀರ್ವಾದ ಬೇಕು. ಸಣ್ಣ ಪ್ರಯತ್ನ ಮಾಡಾಕ್ತೀನಿ. ನನ್ನ ಪ್ರಯತ್ನಕ್ಕೆ ನಿಮ್ದೆಲ್ಲಾರ್ದು ಆಶೀರ್ವಾದ ಬೇಕು, ನಿಮ್ಮ ಸಪೋರ್ಟ್ ಬೇಕು. ಪಾಠ ಕ್ಲಿಯರ್ ಆತ್ರಿ? ಮುಂದೋಗ್ಲಿ ಶೆಟ್ಟಿ, ರಾಜಣ್ಣರ್ ಮುಂದೋಗ್ಲಿ, ಪರ್ಮಿಷನ್ ಕೊಡ್ತೀರಿ? ಅದಕ್ಕೆ ಅಕಸ್ಮಾತ್ ಸಾಫ್ಟ್ವೇರ್ ಒಳಗೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗಿ 1 ದಿನ ಹಿಂದೆ ಮುಂದಾದ್ರೆ ನಾನು ಕೈ ಮುಗಿದು ಸ್ಟೇಜ್ ಮೇಲೆ ಪಬ್ಲಿಕ್ ನೊಳಗೆ ಬೇಡ್ಕೊಂತೀನಿ, ಸ್ವಲ್ಪ ಸಹಕಾರ ಕೊಡ್ರಿ. ಯಾಕಂದ್ರೆ ನಾನು ಬೇರೆ ಒಂದು ಸ್ಟೈಲ್ದೊಳಗೆ ಬಿಸ್ನೆಸ್ ಮಾಡಕತ್ತೀನಿ. ನಂದು ಒಂದೇ, ನೊಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೈ ತುಂಬಾ ದುಡ್ಡು ಸಿಗ್ಬೇಕು ಸರ್. ಅದೇ ನನ್ನ ಉದ್ದೇಶ. ಪಾಲ್ತು ಅಲ್ಲ ಸರ್, ಪಾಲ್ತು ನಿನ್ನೆ ಪಾಲ್ತು ಒಂದಕ್ಕೆ ದೊಡ್ಡ ಲಪಡ ಆಗೈತಿ, ಬೇಡ. ಈಗ ಅಸಮರ್ಥ ಜನರಿಗೆ ದುಡ್ಡು ಸಿಗೋದಕ್ಕಿಂತ ಸಮರ್ಥ ಇರ್ತಕ್ಕಂಥ ವ್ಯಕ್ತಿಗಳಿಗೆ ದುಡ್ಡು ಸಿಕ್ಕರೆ ಎಷ್ಟು ಅನುಕೂಲ ಆಗ್ತೈತಿ ಶೆಟ್ರು, ರಾಜಣ್ಣವ್ರೆ?
ಹೌದು ಓಕೆ ಸರ್, ಒಳ್ಳೆ ಅನುಕೂಲ ಆಯ್ತು. ಎಷ್ಟ್ ಡನ್ ಡನ್. ಮುಂದೆ ಹೋಗ್ಲಿ ಸರ್, ಪರ್ಮಿಷನ್ ಕೊಡ್ತೀರಿ? ಚಲೋ, ಹಾಗಾದ್ರೆ ಈಗ ನಾ ಮುಂದೆ ಹೋಗ್ತೀನಿ. ನನ್ನ ಉದ್ದೇಶ ನಿಮ್ಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಯ್ತು, ಅದಕ್ಕೆ ಧನ್ಯವಾದ. ಮುಂದೆ ಹೋಗ್ತೀನಿ. ಸೊ ಈಗ ನಾನೇನ್ ಮಾಡ್ತೀನಿ, ನಾನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ ಕಂಪ್ಯೂಟರ್ ಏನ್ ಮಾಡ್ತೈತಿ ರಾಜಣ್ಣ ಅವರೇ, ನನಗೆ ಮುಂದೆ 4ನೇ ಪ್ರಮೋಷನ್ಗೆ ಪ್ರಮೋಷನ್ ಕೊಡ್ತೈತಿ. 4ನೇ ಪ್ರಮೋಷನ್ ಯಾವ್ದು ಸರ್? 4ನೇ ಪ್ರಮೋಷನ್ ಹೆಸರು ನಾವು ಈ ಸರಿ ಡೈಮಂಡ್. ಏನ್ ಸರ್? ಡೈಮಂಡ್ ಅಂತ Diamond. ಇಟ್ಟಿವಿ. ಡೈಮಂಡ್, ಎಸ್ ಡೈಮಂಡ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಡೈಮಂಡ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಸರ್? ನಾನು ಈ ಕಂಪ್ನಿ ಒಳಗೆ ಡೈಮಂಡ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮೊದಲು ಮಾತಾಡೋದು. ಶೆಟ್ರೆ, ಈಗ ರಾಜಣ್ಣ ಅವರೇ, ನಿಮ್ಗೆ ಈಗ ನೀವು 3rd ಲೆವೆಲ್ ರೂಬಿ ಲೆವೆಲ್ ಒಳಗೆ, ಯಾವ ಲೆವೆಲ್ ಒಳಗೆ ಸರ್? ಈಗ ನಿಮಗೆ ರೂಬಿ ಲೆವೆಲ್ ಒಳಗೆ ಇದ್ದಾಗ ನಿಮ್ದು ಇನ್ಕಮ್ ಎಷ್ಟಾಗೈತಿ? $16,000 ಇನ್ಕಮ್ ಆಗೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು, 14,80,000. ಎಸ್, ನಿಮ್ಗೆ 16,000, ನಿಮ್ಗೆ 16,000. ಸರ್ ಚಂದ್ರಶೇಖರ್ ಅವ್ರ 14 ಲಕ್ಷ ಅಂತ ಹೇಳ್ಯಾರ, ಮುಗಿತ ಅಲ್ಲಿಗೆ. 88 ಲಕ್ಷ ರೂಪಾಯಿ, ನೀವು 88,000 ರೂಪಾಯಿ ನಿಮ್ಗೆ ಟಿಪ್ಸೋದು ನಿಮ್ಗೆ ಕೊಡ್ತಾರ. ಓಕೆ, ಜಸ್ಟ್ ಒಂದು ಎಕ್ಸಾಂಪಲ್, ಅದನ್ನ ನಿಮಗ್ ಕೊಡ್ತಾರ ಸರ್, ಗಿಫ್ಟ್ ಅಂತ ಕೊಡ್ತಾರ. ಓಕೆ ಸರ್, ಚಾಕ್ಲೇಟ್ ತಿನ್ನುವಂತ್ರಿ ಶೆಟ್ರೆ. ಓಕೆ, ಚಲೋ ಮುಂದೆ. ಈಗ ನಮ್ಮ ರಾಜಣ್ಣರಿಗೆ $16,000. ರಾಜಣ್ಣರೇ, $16,000 ಆದಾಗ ನೀವು $2,500 ಕೊಟ್ಟು 4ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಏನಾರ ಕಷ್ಟ ಆಗ್ತೈತೆ ಸರ್ ನಿಮಗೆ? ಇಲ್ಲ, ಏನು ಕಷ್ಟ ಇಲ್ಲ ಸರ್. ಯಾಕಂದ್ರೆ $16,000 ಬಂದೈತಿ. $2,500 ಏನು ಅಲ್ಲ. ಅದಕ್ಕೆ ಏನ್ ಮಾಡ್ತೀನಿ ನಾನು ಈಗ ನೋಡ್ರಿ. ಮತ್ತೆ ರಾಜಣ್ಣವ್ರು ಮತ್ತೊಂದು ನನಗೆ ಉತ್ತರ ಕೊಡ್ಬೇಕು. ನೀವು $16,000 ಬಂದಾಗ $2,500 ಖುಷಿ ಖುಷಿಯಾಗಿ ಕೊಡ್ತಿರೋ, ಅಳ್ಕೊಂತ ಕೊಡ್ತಿರೋ? ಈಗ ಯಾಕೆ ಸರ್ ಈ ವರ್ಡ್ ಯಾಕೆ ಯೂಸ್ ಮಾಡ್ತೀರಿ ಸರ್? ಎಷ್ಟೋ ಜನ ಬೇರೆ ಬೇರೆ ಕಂಪನಿ ಹೆಸರು ತೊಳಂಗಿಲ್ಲ. ಅವ್ರಿಗೆ ಒಂದು 12% ಅಲ್ಲಿ ಪರ್ಸೆಂಟೇಜ್ ಇರ್ತೈತಿ. 12% ಆಗಿರ್ತಾರ. ಮುಂದೆ 15% ಮಾಡ್ಬೇಕಾದ್ರೆ ಮಾಡಿದ್ರೆ ಅವ್ರಿಗೆ ಒಂದು 4,500 ರೂಪಾಯಿ ಕಮಿಷನ್ ಜಾಸ್ತಿ ಬರ್ತೈತಿ. ಅಲ್ಲ, $10,000 ರೂಪಾಯಿ ಬರ್ತೈತಿ ಅಂತ ತಿಳ್ಕೊಡ್ರಿ. $10,000 ರೂಪಾಯಿ ಕಮಿಷನ್ 15 ಲೆವೆಲ್ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಎಷ್ಟೋ ಸರಿ ಅವ್ರು ಕಡಿಮೆ ಅಂದ್ರೆ 1.5-2 ಲಕ್ಷ ರೂಪಾಯಿದ ಸಾಮಾನನ್ನ ತಗೊಂಡ್ ಬಂದು ಮನೆಯೊಳಗೆ ಸ್ಟಾಕ್ ಇಟ್ಟುಕೊಂಡಿದ್ದ ಕಣ್ಣಾರೆ ನೋಡಿನಿ. ಯಾವ್ದು ಕಂಪನಿ ಹೆಸರು ತೊಳಂಗಿಲ್ಲ. ನಿಮಗೂ ಗೊತ್ತು. ಎಸ್ ಅಂತೀರಿ, ನೋಡ್ತೀರ ರಾಜಣ್ಣರು? ಬರೀ ಒಂದು 10-15 ಸ್ವಲ್ಪ ಸಲಗೆ 1.5-2 ಲಕ್ಷ ರೂಪಾಯಿ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್. ನಾನು ಒಂದು ಸರಿ ಏನಾಗಿತ್ತು ಅಂದ್ರೆ, ಒಬ್ಬರ ಮನೆಗೆ ಹೋಗಿದ್ದೆ. ಅವ್ರ ಬೆಡ್ರೂಮ್ ಒಳಗೆ ಮಲ್ಕೊಳಕ ಜಾಗಲ್ಲ, ಫುಲ್ ಆ ಕಂಪನಿ ಪ್ರಾಡಕ್ಟ್ ಇದು. ಆತರ ಏನಿಲ್ಲ, ಖುಷಿ ಖುಷಿಯಿಂದ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು ಶೆಟ್ರೆ? ಈಗ ನಾನು 2,500 ಕೊಟ್ಟು ನಾನು ಕಂಪನಿ ಮಾಡಿದೆ, ಪ್ರಮೋಷನ್ ತಗೊಂಡೆ. ಈಗ ನನ್ನ ಕೆಳಗಡೆ 64 ಜನ ಅದಾರ. ಹೌದಂತೀರಿಲ್ಲ ಅಂತೀರಿಲ್ಲ? 64 ಪೀಪಲ್ ಅದಾರಲ್ಲ. ಏನ್ ಪೆನ್ ಕಳಿಸಿದ್ರಿ ಪೆನ್. ಈ 64 ಜನ ಅದಾರ. 4 ಜನ ಅಂದ್ರೆ ಆಲ್ರೆಡಿ 256 ಜನ ಬಂದು ಕುಂತು ಬಿಟ್ಟಿರ್ತಾರ. ನಾ ತಲೆ ಕಡ್ಸ್ಕೋಬೇಕಾಗಿಲ್ಲ. ಆಲ್ರೆಡಿ ಇಲ್ಲೇ 256 ಜನ ಬಂದು ಕುಂತಾರ. ಆದ್ರೆ ನನ್ನ ಕರ್ತವ್ಯನು, ನನ್ನ ಟೀಮ್ ಅನ್ನ ನಂಬಿ ಬಂದಿರ್ತಕ್ಕಂಥ 256 ಜನರಿಗೆ ನಾನು ರೂಬಿ ಮಾಡುದು. ಅವ್ರಿಗೆ ರೂಬಿ ಮಾಡಿದ್ರೆ ನನಗೆ ಹೆಂಗೀಗ $16,000 ಇನ್ಕಮ್ ಬಂದಿತ್ತಲ್ಲ, ಹಂಗೆ ಈಗ $16,000 ಎಷ್ಟು ಜನರಿಗೆ ಬರ್ತೈತಿ? ಈ 256 ಜನರಿಗೆ. ನೀವೆಂಗ $16,000 ಆದಾಗ ಹೆಂಗ ಖುಷಿ ಖುಷಿಯಿಂದ ರಾಜಣ್ಣವ್ರೆ $2,500 ಕೊಟ್ಟು ಡೈಮಂಡ್ ಆದ್ರಲ್ಲ, ಹಂಗ ಇವ್ರು ಡೈಮಂಡ್ ಆಗ್ಬೇಕಾದ್ರೆ ಏನ್ ಮಾಡ್ತಾರ? ಖುಷಿ ಖುಷಿಯಿಂದ ಕೊಡ್ತಾರಲ್ಲ. ಇದು ಇನ್ನೊಂದು ತಿಳ್ಕೊಳ್ರಿ, ಪರ್ಟಿಕ್ಯುಲರ್ ಆಗಿ ನಮ್ಮ ಕಂಪನಿ ಒಳಗೆ ಯಾವ್ದು ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ ಒಳಗೆ ಯಾರು ಅಳ್ಕೊಂತ ದುಡ್ಡು ಪಾಕೆಟ್ ಇಂದ ತೆಗೆ ಪರಿಸ್ಥಿತಿ ಬರಬಾರ್ದು. ಅದನ್ನ ನಾನು ಮೇಂಟೈನ್ ಮಾಡಾಕ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ. ಸೊ ಈ ಪ್ರಕಾರ ಈ ಸರಿ ನನಗೆ 4ನೇ ಲೆವೆಲ್ ಏನೈತಿ, ಡೈಮಂಡ್ ಲೆವೆಲ್ ಒಳಗೆ ನನಗೆ $6,40,000 ಬರ್ತೈತಿ ಸರ್. ಎಷ್ಟು ಬರ್ತೈತಿ ಚಂದ್ರಶೇಖರ್ ಅವ್ರೆ? $6,40,000. $6,40,000 ಅಂದ್ರೆ ಇಲ್ಲೇ ಇಂಡಿಯನ್ ರುಪೀಸ್ ನೊಳಗೆ 5,25,20,000 ರೂಪಾಯಿ. ಶೆಟ್ರೆ, ರಾಜಣ್ಣರೇ, ನಾನು ಆಗಲೇ ಒಂದ್ ಮಾತು ಹೇಳಿದ್ದೆ. ಎಷ್ಟೋ ಜನ ಮಾರ್ಕೆಟ್ ನೊಳಗ ಹರ್ಬಲಿಫ್, ಆಮ್ವೆ, ದೊಡ್ಡ ಕಂಪನಿ ಒಳಗೆ 4,5,5 ಸಾವಿರ ಜನರದ ಟೀಮ್ ಐತಿ. ಅವ್ರ ಮನಸ್ಸು ಮಾಡಿದ್ರೆ ಈ ಟೀಮ್ ಅನ್ನ ಈ ಕಡೆ ತಿರುಗಿಸಿದ್ದು ನಿಜ ಅಂತಂದ್ರೆ ಕೇವಲ 7 days 7 ದಿನದೊಳಗೆ 6 ಕೋಟಿ ರೂಪಾಯಿ ಇನ್ಕಮ್ ತಗೋಬೋದ್ರಿ ಅವರು. ಎಲ್ಲರಿಗೂ ಆಗೋದಿಲ್ಲ. ಆದ್ರೆ ಎಕ್ಸಿಸ್ಟಿಂಗ್ ದೇವ್ರು ಏನ್ ಮಾಡ್ತಾನ ಸರ್, ಆಮೇಲೆ ಅವ್ರು 4-5 ಸಾವಿರ ಜನರ ಟೀಮ್ ಅದಿತ್ತಲ್ಲ, ಅದು ಪುಕ್ಷೇಟಿ ಬಂದಿಲ್ಲ. ಹಗಲಿ ರಾತ್ರಿ 10 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಪರಿಶ್ರಮ ಪಟ್ರ ಪರಿಶ್ರಮದ ರೊಕ್ಕ ತಗೊಂಡಿಲ್ಲ. ಇಲ್ಲಿ ಯಾಕೆ ತಗೋಬಾರ್ದು? ಖಂಡಿತ ಸರ್.
ಇದ ನಾನು ಶ್ರಮಜೀವಿಗಳಿಗೆ ಕೈ ತುಂಬಾ ದುಡ್ಡು ಸಿಗ್ಬೇಕಂತೀನಿ. ಅಲ್ಲಿ ಶ್ರಮ ಪಟ್ರಲ್ಲ 5,000 ಜನರದ ಟೀಮ್ ಅನ್ನು ಕಟ್ಲಿಕ್ಕೆ ಅವ್ರಿಗೆ ಶ್ರಮ ಪಟ್ರಲ್ಲ, ಅದಕ್ಕೆ ನಾನು ಬೆಲೆ ಕೊಡಕತ್ತೀನಿ. ತಪ್ಪೇನೈತ್ರಿ? ಪರಿಶ್ರಮ ಜೀವಿಗಳಿಗೆ ನಾನು ಪ್ರತಿಫಲ ಕೊಡಕ್ತೀನಿ. ಒಂದು ಸಿಸ್ಟಮ್ ಅನ್ನು ಮಾಡಿ ನಾನು. ಪಾಯಿಂಟ್ ಕ್ಲಿಯರ್ ಶೆಟ್ರಿ? ಕ್ಲಿಯರ್ ಸರ್, ಕ್ಲಿಯರ್. ಈಗ ಯಾವಾಗ ನನ್ನ ಕೆಳಗಡೆ ಈ 4ನೇ ಲೆವೆಲ್ ಒಳಗೆ 250 ಜನ ಬರ್ತಾರ, ಒಂದೇದು ನನಗೆ ಇಷ್ಟ ಇನ್ಕಮ್ ಆದ್ರೆ ಮಾತ್ರ ನನಗೆ 5ನೇ ಪ್ರಮೋಷನ್ ಕೊಡ್ತಾರ. ಅದಕ್ಕಿಂತ ಮೊದಲ ನನ್ನ ಡೌನ್ಲೈನ್ ಶೇರ್ ಮಾಡ್ಕೊಂಡ್ರೆ ಅದು ನನ್ನ ಕೆಟ್ಟ ನಸೀಬ. ಪಾಯಿಂಟ್ ಕ್ಲಿಯರ್ ಐತ್ರಿ? ಇದನ್ನ ನಾನು ಪ್ರಿವೆಂಟ್ ಮಾಡ್ಲಿಕ್ಕೆ ನನ್ನ ಕಡೆನೂ ದಾರಿ ಇಲ್ಲ. ಇವನ್ ನನ್ನ ಐಡಿನ ನಾನು ಹಿಂದೆ ಮುಂದೆ ನೋಡಾಕ್ತೀನಿ. ಮತ್ತೊಂದು ನನ್ನ ಮಿಸ್ಸಸ್ ಐಡಿ ಓಪನ್ ಮಾಡ್ಲಿ ಬೇಡ ಅಂತ ನಾನು ವಿಚಾರ ಮಾಡಾಕ್ತೀನಿ. ಯಾಕಂದ್ರೆ ನನಗೂ ಓವರ್ಟೇಕ್ ಮಾಡ್ಬೋದು ನೀವು. ಆ ಆಪ್ಷನ್ ನಾನು ಓಪನ್ ಇಟ್ಟೇನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಚಲೋ, ಈಗ ಯಾವಾಗ ನಾನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತೀನಿ ಆವಾಗ ಕಂಪ್ಯೂಟರ್ ಏನ್ ಮಾಡ್ತೀನಿ ಸರ್, ನನಗೆ ಖುಷಿಯಿಂದ ಪ್ರಮೋಷನ್ ತಗೊಳಕ್ ಬಿಡ್ತೈತಿ. ಅದೇನ್ ಅಳಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಹಾಗಾದ್ರೆ ಈಗ ಈ 5ನೇ ಪ್ರಮೋಷನ್ ಹೆಸರು ಏನ್ ಇಟ್ಟಿವಿ ಸರ್ ನಾವು? ಬ್ಲೂ ಡೈಮಂಡ್. ಎಸ್, ಈ ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ನಾನು ಶೆಟ್ರೆ? ನಾನು ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಈಗ ನನಗೆ ಎಷ್ಟು ಇನ್ಕಮ್ ಆಗೈತಿ ಸರ್? ನೀವು ಹೇಳ್ರಿ. ನನಗೆ $6,40,000 ಇನ್ಕಮ್ ಆಗೈತಿ. ಈಗ ನೀವ್ ಹೇಳ್ರಿ, ಯಾವ ವ್ಯಕ್ತಿ ದುನಿಯಾದೊಳಗೆ $6,40,000 ಆದ್ಮೇಲೆ $10,000 ಕೊಟ್ಟು ನೆಕ್ಸ್ಟ್ ಪ್ರಮೋಷನ್ ತೊಗೊಳಕ್ ಹಿಂದೆ ಬಂದು ನೋಡ್ತಾನ? ಇಲ್ಲ. ನಾನು ಹಿಂದೆ ನಿಮ್ಗೆ $16,000 ಬಂದಾಗ $2,500 ಕೊಟ್ಟು ನೀವು ಅಕಸ್ಮಾತ್ ನನ್ನ ಮಾತು ಕೇಳಿ ಪ್ರಮೋಷನ್ ತಗೊಳ್ಳಿಲ್ಲ ಅಂದ್ರೆ ಇವತ್ತು $6 ಕೋಟಿ ಕಳ್ಕೊಂತಿದ್ರಿ ನೀವು. ಪಾಯಿಂಟ್ ಕ್ಲಿಯರ್ ಐತ್ರಿ? ಈಗ $2,500 ಹಾಕಿದ್ರಲ್ಲ, ನೀವೇನ್ ಅಳ್ಕೊಂತ ಹಾಕಿದ್ರಿ, ನಿಮ್ಗೆ $16,000 ಬಂದಿತ್ತಲ್ಲ, ಅದ್ರೊಳಗೆ ಹಾಕಿರಿ ನೀವು. ನಿಮ್ಗೆ ರೊಕ್ಕ ಬರಂಗ್ ಮಾಡಿ ನಾವು ಕೇಳಾಕ್ತಿವಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಚಲೋ, ಈಗ ನಾ ಏನ್ ಮಾಡ್ತೀನಿ, $10,000 ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಈ ಪ್ರಮೋಷನ್ ತಗೊಂಡೆ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಸರ್? ಈಗ ನನ್ನ ಕೆಳಗಡೆ 256 ಜನ ಅದರಲ್ಲ, ಅವರು ಒಂದೊಂದು ವ್ಯಕ್ತಿ 4 ಜನ ಮಾಡಿದ್ರೆ ಸರ್ ಆಲ್ರೆಡಿ ನೀವು ನೋಡೋದ್ ಬೇಕಾಗಿಲ್ಲ. ಇಲ್ಲಿ 1,024 ಜನ ಆಲ್ರೆಡಿ ಬಂದು ಕುಂತು ಬಿಟ್ಟಾರ. ನನ್ನ ಕೆಲ್ಸೇನು ಈ 1,024 ಜನರೊಳಗೆ ಎಷ್ಟೋ ಜನ ಸಿಲ್ವರ್ ಅದಾರ, ಎಷ್ಟೋ ಜನ ಗೋಲ್ಡ್ ಅದಾರ, ಎಷ್ಟೋ ಜನ ರೂಬಿ ಅದಾರ, ಎಷ್ಟೋ ಜನ ಡೈಮಂಡ್ ಲೆವೆಲ್ ನಿಯರ್ ಅದಾರ. ನನ್ನ ಕೆಲ್ಸನು 1,024 ಜನರಿಗೆ ನಾನು ಡೈಮಂಡ್ ಮಾಡುದು. ಸರ್ 1,024 ಜನರಿಗೆ ಈ ಡೈಮಂಡ್ ಮಾಡುದು ಅಂದ್ರ ಹಗುರ ಅಂತ ತಿಳ್ಕೊಂಡ್ರೇನ್ರಿ ಅಂತ ಉಲ್ಟಾ ನನಗ ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ. ನನಗೂ ಗೊತ್ತು ಅಷ್ಟು ಕಷ್ಟ ಇಲ್ಲ, ಏನೈತಿ ಈಜಿ ಇಲ್ಲ. ಅದಕ್ಕ ನಾನ್ ನಿಮ್ಗೆ ಕೋಟಿ ಗಂಟ್ಲೆ ಕೊಡಾಕ್ತೀನಿ. 6 ಕೋಟಿ ರೂಪಾಯಿ ಸರ್. ಇವತ್ತು ಒಂದು ನೌಕರದಾರ 35 ವರ್ಷ ಗೋರ್ಮೆಂಟ್ ನೌಕರಿ ಮಾಡಿ 1 ಕೋಟಿನೂ ಮಾಡಿರಂಗಿಲ್ಲ ಸರ್. ಎಲ್ಲ PF ಗೆ ಸೇರಿ ನಾನು ಬರೀ 4ನೇ ಲೆವೆಲ್ಗೆ 6 ಕೋಟಿ ಕೊಡಾಕತ್ತೇನೆ ಅಂದ್ರೆ ನೀವು ಕಷ್ಟ ಪಡ್ಲಿ ಸರ್. ಇನ್ನು 1 ನಿಮಿಷ ಹೊರಗೆ ಬರ್ತೀನಿ. ನಾನು ಕಷ್ಟ ಪಟ್ಟು ಪರವಾಗಿಲ್ಲ. ಬೆವರ ನಾನು ಮೈ ತುಂಬ ನನ್ನ ಏನೈತಿ ರಕ್ತದ ಬದಲಾಗಿ ಬೆವರ ಬದಲಾಗಿ ನಾನು ರಕ್ತ ಸುರಿಸಿ ದುಡಿದ್ರು ಪರವಾಗಿಲ್ಲಪ್ಪ. ಇಲ್ಲ ನನಗೆ ಬೆಲೆ ಸಿಗ್ತೈತಿ, ಕೋಟಿ ಗಂಟೆ ದುಡ್ಡು ಸಿಗ್ತೈತಿ ಅಂದ್ರೆ ಬೆವರ ಬದ್ಲಿ ರಕ್ತ ಹರಿಸೋದ್ರೊಳಗ ತಪ್ಪೇನೈತಿ? ತಪ್ಪೇ ಇಲ್ಲ. ಎಷ್ಟು ಕಂಪನಿ ಒಳಗೆ ನಾವು ರಕ್ತ ಸುರಿಸಿಲ್ಲ ಹೇಮಾಜಿ ಅವ್ರೆ? ಎಷ್ಟು ಕಂಪನಿ ಒಳಗೆ ನಾವು ರಕ್ತ ಸುರಿಸಿಲ್ಲ? ಹಾಗಿಲ್ಲ ಅನ್ಲಿಲ್ಲ. ನನ್ನ ಹೆಂಡತಿ ಮಕ್ಕಳಿಗೆ ಒಂದು ಪಿಕ್ಚರ್ ತೋರ್ಸಾಕ 3 ತಾಸು ಟೈಮ್ ಕೊಡ್ಲಿಲ್ಲ. ನಾನು ಕತ್ತಿ ಓಡಾಡದೆ. ಚಿಕ್ಕ ಏನೈತಿ ಇಲ್ಲ, ಕಡೂರು ಅನ್ನಿಲ್ಲ, ಹೊಸದುರ್ಗ ಅನ್ನಿಲ್ಲ, ಚಿಕ್ಕಮಂಗ್ಳೂರು ಅನ್ನಿಲ್ಲ, ಮಂಗಳೂರು ಅನ್ನಿಲ್ಲ, ಎಲ್ಲಿ ಬೇಕಲ್ಲ ಏನು ಓಡಾಡ್ತೀನಿ ನಾನು. ಲಗೇಜ್ ಅನ್ನ ತಗೊಂಡು ನಾನು ಬ್ಯಾಗ್ನಾಗ ನನ್ನ ಗಾಡಿ ಒಳಗ ಅಲ್ಲೇ ಗಾಡ್ಯಾಗ ಮಕ್ಕೊಳ್ಳೋದು, ಅಲ್ಲೇ ಹಲ್ತಿಕೊಳ್ಳೋದು, ಅಲ್ಲೇ ಹೋಗೋದು. ರೂಮ್ ಮಾಡಿದ್ರೆ ಮತ್ತೆ 2,000 ರೂಪಾಯಿ ಹೋಗ್ತೈತಲ್ಲ ಅಂತಿಕೊಂಡು ಮಾಡ್ರಿ. ಸರಿ ನೋಡೋಣ ಎಷ್ಟು ಖರ್ಚು ಮಾಡ್ತೀರಿ ಮಾಡ್ರಿ, ನೋಡೋಣ ಎಷ್ಟು ಖರ್ಚು ಮಾಡ್ತೀರಿ ಮಾಡ್ರಿ, ಎಷ್ಟು ಇನ್ಕಮ್ ತಗೊಂತೀರಿ ಮಾಡ್ರಿ. ನನ್ನ ಕೆಲಸ ಪ್ಲಾಟ್ಫಾರ್ಮ್ ಕೊಡೋದು. ಹೇಮಾಜಿ ಅವರು ಪಾಯಿಂಟ್ ಕ್ಲಿಯರ್ ಆಯ್ತು? ನಾಯಕ್ ಅವರು ಪಾಯಿಂಟ್ ಕ್ಲಿಯರ್? ಡನ್. ಮುಂದೆ ಹೋಗ್ಲಿ? ಚಲೋ, ಮುಂದೆ ಹೋಗ್ತೀನಿ. ಎಸ್, ಓಕೆ. ಈಗ ಮುಂದೆ ಹೋಗ್ತೀನಿ. ಈಗ ಲಾಸ್ಟ್ಗೆ ನನ್ನ ಕಷ್ಟ ಏನೈತೆ ಅಂತ ಗೊತ್ತೈತೆ ಸರ್. ಯಾಕಂದ್ರೆ 30 ವರ್ಷದಿಂದ ನಾನು ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಇದ್ದೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಚಲೋ, ಈಗ ನಾವು ಯಾರ್ದೋ ಮೈಕ್ ಆನ್ ಆಗೈತಿ ಪ್ಲೀಸ್. ಚಿದಾನಂದ ಮೈಕ್ ಆನ್ ಆಗಿದ್ರೆ ಆಫ್ ಮಾಡ್ಕೊಡ್ರಿ. ಈಗ ನನಗೆ 1,024 ಜನರಿಂದ $10,000 ಬರ್ತೈತಿ. ಈ ಪ್ರಕಾರ ಈ ಲೆವೆಲ್ ಒಳಗೆ ನನಗೆ ಟೋಟಲಿ $1,02,40,000 ಬರ್ತೈತಿ. ಶೆಟ್ರೆ ಎಲ್ಲಿದ್ರಿ? ಇದ್ದೀರಲ್ಲ? 1 ಕೋಟಿ. ಯಾರ್ದೋ ಮೈಕ್ ಆನ್ ಆಗೈತಿ, ದಯವಿಟ್ಟು ಪ್ಲೀಸ್ ಆಫ್ ಮಾಡ್ಕೊಡ್ರಿ. ಚಿದಾನಂದ ಏನಾರಿದ್ರೆ ಆಫ್ ಮಾಡ್ಕೊಡ್ರಿ.
ಓಕೆ, ಈಗ $1,02,40,000 ಇಂಟು 93 ರೂಪಾಯಿ ಮಾಡಿ ನೋಡ್ರಿ, ನಿಮಗೆ 95,23,20,20,000 ರೂಪಾಯಿ. ಈ ಪ್ರಕಾರ ಆ ದೇವ್ರು ನನಗೆ ಈ ಸರಿ ಕರುಣೆ ತೋರ್ದ ಅಂದ್ರೆ, ನನ್ನ ಜೊತೆಗೆ ಇಷ್ಟು ದಿನ ನಾನು ಹಗಲಿ ಅನ್ನಿಲ್ಲ ರಾತ್ರಿ ಅನ್ನಿಲ್ಲ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ದೇವ್ರೇನಾರು ಈ ಸರಿ ನನಗೆ ಕಣ್ಣು ತೆಗದ ಅಂದ್ರೆ ತೆಗಿತಾನ ಸರ್. ಪರಿಶ್ರಮ ಜೀವಿಗಳಿಗೆ ದೇವ್ರು ಇವತ್ತು ಒಂದಿಲ್ಲ ಒಂದಿನ ಕೊಡ್ತಾನ. ಭಗವಂತ ದೇತು ಚಪ್ಪಟ್ ಫಾಡ್ಕಿದೈತ ಅಂತಾನಲ್ಲ, ಹಂಗೆ ಈ ಸರಿ ನಮ್ಮ ದೇವ್ರು ನಮಗೆ ನಾವು ಯಾವ ದೇವ್ರಿಗೆ ನಾವು ಪೂಜೆ ಮಾಡ್ತೀವಲ್ಲ ಆ ದೇವ್ರು ನಮ್ಗ ಕರುಣೆ ತೋರಿದ್ದ ನಿಜ ಅಂತಂದ್ರೆ ಶೆಟ್ರೆ ನನ್ಗೆ ಎಷ್ಟು ಇನ್ಕಮ್ ಬರ್ತೈತಿ? 101,11,11,700 ರೂಪಾಯಿ. ₹1 ಹೆಚ್ಚಿಗಿಲ್ಲ, ₹1 ಕಡಿಮೆ ಇಲ್ಲ. ನೆಟ್ ನನ್ನ ಅಕೌಂಟಿಗೆ ಬರ್ತೈತಿ. ಈ 101 ಕೋಟಿ ರೂಪಾಯಿ ನೀವು ಗಳಿಸಾಕತ್ತೀರಿ ಶೆಟ್ರೆ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದೆಷ್ಟು? ಕೇವಲ $2,790 ಒಂದು 4 ಜನರ ಬದಲಾಗಿ ಹೋಗ್ಲಿ ಒಂದು 6-8 ಜನರಿಗೆ ಇಂಟ್ರೆಸ್ಟ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಡೋದ್ರಿಂದ ಕೇವಲ 1, 2, 3, 4, 5 ಲೆವೆಲ್ ಸ್ವಾಮಿ, ಕೇವಲ 5 ಲೆವೆಲ್. 5 ಲೆವೆಲ್ನಾಗ ಇಷ್ಟು ದೊಡ್ಡ ಅಮೌಂಟ್ ಇವತ್ತಿನವರೆಗೂ ನಾನು 30 ವರ್ಷ ಆಯ್ತು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಕತ್ತಿ, ಇವತ್ತಿನವರೆಗೂ ನನಗ ಸಿಕ್ಕಿಲ್ಲ ಇಂಥ ಕಂಪನಿ. ನಿಮ್ಮ ಪುಣ್ಯ ಅದು. ರಾಮವ್ರ ಅವರು ಬಂದ್ರು. ಪಾಯಿಂಟ್ ಕ್ಲಿಯರ್ ಆತ್ರಿ? ಪಾಯಿಂಟ್ ಕ್ಲಿಯರ್ ಆತಲ್ಲ ಶೆಟ್ರೆ? ಶೆಟ್ರೆ ನಂದೊಂದು ಪ್ರಶ್ನೆ, ನನ್ಗೆ ಆವಾಗ ಪ್ರಶ್ನೆ ಕೇಳ್ಕೊಂತಿದ್ರೆ ನಾನು ಆರಾಮ್ ಜೋಶ್ನಾಗ ಇರ್ತೀನಿ, ಮಲ್ಕೊಂಡ್ ಬಿಡ್ತೀನಿ ನಾನು. ಈಗ ಅಕಸ್ಮಾತ್ ನನಗೆ 101 ಕೋಟಿ ಸಾಲಿಲ್ಲ ಅಂದ್ರೆ ಇದಕ್ಕಿಂತ ಜಾಸ್ತಿ ಬರಕ್ ಏನಾದ್ರು ದಾರಿ ಐತೇನ್ರಿ? ಈಗ ತಿಳ್ಕೊಳ್ರಿ, ಈಗ 101 ಕೋಟಿ ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾರು? ಬ್ಲೂ ಡೈಮಂಡ್. ಶೆಟ್ರೆ ನಿಮ್ಮ ಮದುವೆ ಒಳಗೆ ನಿಮ್ಮ ಮಾವ ಮತ್ತೊಂದ್ ಮದುವೆ ಹಂಗೆ ಮತ್ತೊಂದ್ ಬೇಗ ಚಾನ್ಸ್ ತಪ್ಪಿಟ್ಟೈತಲ್ಲ ನಿಮ್ದು. ಚಲೋ, ಹೊಸ ಹುಡುಗ ಅಂತ ತಿಳ್ಕೊಡ್ರಿ, ಮದುವೆ ಆಗಿರಿ. ನಿಮ್ಮ ಯಾರೋ ಮಾವ ಅಕಸ್ಮಾತ್ ಬ್ಲೂ ಡೈಮಂಡ್ ಕೊಟ್ಟ ಅಂದ್ರೆ ನೀವು ಪ್ರಿಯ ಅದನ್ನ ಜೀವನ ಪರ್ಯಂತ ಕಾದ್ ಇಟ್ಕೊಳಕ್ ಇಷ್ಟ ಪಡ್ತಿರೋ ಎಲ್ಲರೂ ಬೀಸ್ ಹೋಗಿತಿರೋ? ಉತ್ತರ ಕೊಡ್ಲಿಲ್ಲ ಶೆಟ್ರು, ಉತ್ತರ ಕೊಡ್ಲಿಲ್ಲ ನನಗೆ. ನೀವು ಮಾಡಿ ಇಟ್ಕೊಳ್ತೇವೆ ಸರ್. ಅಂದ್ಮೇಲೆ ಅಲ್ಲ ಸ್ವಾಮಿ, ನಿಮ್ಮ ಮಾವ ಕೊಟ್ಟಿದ್ದೊಂದು ಡೈಮಂಡ್ ಒಂದು ಸಣ್ಣ ಒಂದು ಪೀಸ್ ಅನ್ನ ನೀವು ಇಟ್ಕೊಳಕ್ ಇಷ್ಟ ಪಡ್ತೀರಿ. ಇಲ್ಲಿ ಕೋಟಿ ಗಂಟ್ಲೆ ಗಳಿಸಿರ್ತಕ್ಕಂಥ ಬ್ಲೂ ಡೈಮಂಡ್ ನಾನ್ ಯಾಕೆ ಕಳ್ಕೊಳಕ್ ಇಷ್ಟ ಪಡ್ಲಿ? ಹಂಗಾರೆ ಏನ್ ಮಾಡ್ತೀನಿ ಅಂದ್ರೆ ಈ ಬ್ಲೂ ಡೈಮಂಡ್ ನನ್ನ ಕಂಪನಿ ಯಾವತ್ತೂ ಬಿಟ್ಟು ಹೋಗ್ಬಾರ್ದು. ಅಂತ ವ್ಯಕ್ತಿಗೆ ನಾನು ರೀ ಎಂಟ್ರಿ ಕೊಡ್ತೀನಿ. ಏನ್ ಮಾಡ್ತೀನಿ ನಾನು? ರೀ ಎಂಟ್ರಿ ಕೊಡ್ಲಿಕ್ಕೆ ಎಷ್ಟು ಕೊಡ್ಲಿಕ್ಕೆ ಸರ್? ರೀ ಎಂಟ್ರಿ ತಗೋಬೇಕಾದ್ರೂ ಮತ್ತು ನೀವು $30 ಕೊಟ್ಟು ಜಾಯ್ನ್ ಆಗ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು ಸರ್? ಈಗ ನಾ $30 ಕೊಟ್ಟು ನಾ ರೀಜಾಯಿನ್ ಆದ್ನಲ್ಲ, ಮತ್ತೆ ನಾಲ್ಕು ಜನ ಹೊಸ ಮೆಂಬರ್ ಮಾಡ್ಬೇಕೇನ್ರಿ? ಮತ್ತೆ ಟೀಮ್ ಬೆಳೆಸ್ಬೇಕೇನ್ರಿ? ಇಲ್ಲ ಸರ್. ಮತ್ತೆ ಟೀಮ್ ಬೆಳೆಸಲಿಲ್ಲ ಅಂದ್ರೆ ಹೆಂಗ್ ಇನ್ಕಮ್ ಬರ್ತೈತ್ರಿ ಸರ್? ಒಂದು ಉದಾಹರಣೆ ಕೊಡ್ತೀನಿ ನಾನು. ಈಗ ನಾನು ಹೊಸದಾಗಿ ಒಂದು ಜಿಯೋ ಸಿಮ್ ತಗೊಳಕ್ತೀನಿ. ಏನ್ ತಗೊಳಕ್ತೀನಿ? ಜಿಯೋ ಸಿಮ್. ಯಾಕಂದ್ರೆ ರಾಮು ಬಂದಾನ ತಾನು ಜಿಯೋ ಸಿಮ್ ತಗೋಬೇಕು. ಓಕೆ ಚಲೋ, ಜಿಯೋ ಸಿಮ್ ತಗೊಳಕ್ತೀನಿ. ಸಿಮ್ ತಗೋಬೇಕಾದ್ರೆ ಏನ್ ಮಾಡ್ತೀನಿ? ಮೊದಲ ಆಧಾರ್ ಕಾರ್ಡ್ ನಂಬರ್ ಅದನ್ನೆಲ್ಲ ಕೊಡ್ತೀನಿ. ಆಮೇಲೆ ಥಂಬದ ಇಂಪ್ರೆಷನ್ ಕೊಡ್ತೀನಿ. ಹೌದಲ್ರಿ? ನಾವೆಲ್ಲ ಥಂಬ್ ಇಂಪ್ರೆಷನ್ ಕೊಟ್ಟಿವಲ್ಲ, ಥಂಬ್ ಇಂಪ್ರೆಷನ್ ಕೊಡ್ತೀವಿ. ಆಮೇಲೆ ಅವ್ರು ಏನ್ ಮಾಡ್ತಾರ, ನಮಗೊಂದು ನಂಬರ್ ಕೊಡ್ತಾರ, 95136666 ಪೆನ್ 663755 ನಂಬರ್. ಪಾಯಿಂಟ್ ಕ್ಲಿಯರ್ ಐತ್ರಿ ಶೆಟ್ರೆ? ಇದೆಲ್ಲ ಪ್ರೊಸೆಸ್ ಮೊದಲೇ ಸರಿ ಸಿಮ್ ತಗೋಬೇಕಾದ್ರೆ. ಒಂದ್ ಸರಿ ಸಿಮ್ ಬಂದ್ಮೇಲೆ ಮತ್ತೆ ಮುಂದಿನ ತಿಂಗಳ ರಿಚಾರ್ಜ್ ಮಾಡ್ಬೇಕಂದ್ರೆ ಹೊಸ ಸಿಮ್ ತಗೊಳ್ಳೋದ್ ಜरूरत ಐತಿನೂ ಇಲ್ಲ, ಮತ್ತೆ ಆಧಾರ್ ಕಾರ್ಡ್ ಕೊಡೋದು ಜरूरत ಐತಿನೂ ಇಲ್ಲ, ಥಂಬ್ ಇಂಪ್ರೆಷನ್ ಕೊಡೋದು ಜरूरत ಐತಿನೂ ಇಲ್ಲ, ಹೊಸ ನಂಬರ್ ತಗೊಳ್ಳೋದು ಜरूरत ಐತಿನೂ ಇಲ್ಲ. ಕೇವಲ ನಾ ರಿಚಾರ್ಜ್ ಮಾಡಿಸಿದ್ರೆ ಸಾಕು. ಹಂಗ ಈಗ ನಾನ್ ಮಾಡ್ತೀನಿ 5 ಲೆವೆಲ್ ನಾನು ಮುಗಿಸ್ತೀನಿ, ಮೊದಲು ನಾನು ರಿಚಾರ್ಜ್ ಮಾಡ್ತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು ಸೆಟ್ರಿ? ಕ್ಲಿಯರ್ ಸರ್. ಮುಂದೆ ನಮ್ಮ ಸಿಲ್ವರ್ ಇದ್ದಂತ ವ್ಯಕ್ತಿಗೂ ರಿಚಾರ್ಜ್ ಮಾಡ್ತಾರ, ಅವ್ರದ್ದು ರಿಚಾರ್ಜ್ ಆಯ್ತು. ಮುಂದೆ ಈ 16 ಜನ ರಿಚಾರ್ಜ್ ಮಾಡ್ತಾರ, ಮುಂದೆ 64 ಜನ ರಿಚಾರ್ಜ್ ಮಾಡ್ತಾರ, ಮುಂದೆ 256 ಜನ ರಿಚಾರ್ಜ್ ಮಾಡ್ತಾರ, ಮುಂದೆ 1,000 ಜನನ ರಿಚಾರ್ಜ್ ಮಾಡಿಸ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು ಸೆಟ್ರೆ? ಹೌದು ಸರ್. ಇದ ಪ್ರಕಾರ ನಂದು 1ನೇ ಲೆವೆಲ್ ಕಂಪ್ಲೀಟ್ ಆಯ್ತು, 2ನೇ ಲೆವೆಲ್ ಕಂಪ್ಲೀಟ್ ಆಯ್ತು, 3ನೇ ಲೆವೆಲ್ ಕಂಪ್ಲೀಟ್ ಆಯ್ತು, 4ನೇ ಲೆವೆಲ್ ಕಂಪ್ಲೀಟ್ ಆಯ್ತು, 5ನೇ ಲೆವೆಲ್ ಕಂಪ್ಲೀಟ್ ಆಯ್ತು. ಮತ್ತೆ 101 ಕೋಟಿ ರೂಪಾಯಿ ರಿಪೀಟೆಡ್ ತಗೋಬಹುದು. ಎಷ್ಟು ಸರಿ ತಗೋಬಹುದು? 1 ಸರಿ ಅಲ್ಲ, 10 ಸರಿ ಅಲ್ಲ, 100 ಸರಿ ಅಲ್ಲ, 1000 ಸಾರಿ ಬೇಕಾದ್ರೆ ತಗೊಳ್ರಿ. ನಾನು 2600ನೇ ರೌಂಡಿಗೆ ಲಾಕ್ ಮಾಡೀನಿ. ನನ್ನ ಸಾಫ್ಟ್ವೇರ್ ನ 2600 ಲೆವೆಲ್ ಮಟ್ಟ. ಇದ್ರ ಸಲುವಾಗಿ ನಾ ಹೇಳೋದು,
ನಾನು ಕಂಪ್ನಿ 6 ತಿಂಗಳ 1 ವರ್ಷ ನಡೆಸೋ ಸಲಗಲ್ಲ, ನಾನು ಕಡಿಮೆ ಅಂದ್ರೆ 50 ವರ್ಷ ನಾನು ಜೀವಂತ ಇರ್ತೇನೆ ನನಗೆ ಗೊತ್ತಿಲ್ಲ. ಮಿನಿಮಮ್ ನನ್ನ ಕಂಪನಿ 50 ವರ್ಷ ನಡ್ಬೇಕು. ಅದಕ್ಕೆ ನಾನು ಏನೆಲ್ಲ ಬೇಕು ಅದಕ್ಕೆ ತೊಳಕ್ತೀನಿ. ಮತ್ತೊಂದ್ಸರಿ ನಾನು ಕೈ ಮುಗಿದ್ ಬೇಡ್ಕೊತೀನಿ, ಇಲ್ಲೇ ಹೊರಗಡೆ ಬಂದು ಕೈ ಮುಗಿದ್ ಬೇಡ್ಕೊತೀನಿ. ನನ್ನ ಸಾಫ್ಟ್ವೇರ್ ಒಳಗೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಥವಾ ಒಂದು ದಿನ ಹೆಚ್ಚು ಕಡಿಮೆ ಆದ್ರೆ ಪ್ರಾರಂಭದಲ್ಲಿ ಎಲ್ಲ ಅಪ್ಡೇಟ್ ನೀವು ಪ್ರಾರಂಭದೊಳಗೆ ಏನೇ ಇದ್ರು ಪ್ರಾರಂಭದೊಳಗೆ ಹಂಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ದಯವಿಟ್ಟು ನನ್ನ ಮೇಲೆ ಶಿಟ್ ಆಗಕ್ ಹೋಗ್ಬೇಡ್ರಿ. ಸ್ವಲ್ಪ ಕೋಆಪರೇಟ್ ಮಾಡಿ ಪ್ಲೀಸ್. ಹೇಮಾಜಿ ಅವರ ಕೋಆಪರೇಟ್ ಮಾಡ್ರಿ. ಶ್ರೀನಾಥ್ ರೆಡ್ಡಿ ಅವರ ಕೋಆಪರೇಟ್ ಮಾಡ್ರಿ. ಶಿವಕುಮಾರ್ ಅವರೇ ಬಹಳ ದಿನ ಆಯ್ತು, 233 ನಮಸ್ಕಾರ, ಕೋಆಪರೇಟ್ ಮಾಡ್ರಿ ಪ್ಲೀಸ್. ಥ್ಯಾಂಕ್ ಯು ಮಚ್. ಓಕೆ ಚಲೋ, ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಸರ್? ಈ ತರ ಬೇಕಾದ ಸರಿ ತಗೋಬಹುದು. ಪಾಯಿಂಟ್ ಕ್ಲಿಯರ್ ಐತ್ರಿ. ಆಮೇಲೆ ಸ್ಟಾರ್ಟಿಂಗ್ ದೊಳಗೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಶೆಟ್ರ್, ನೀವು ನನಗೆ ಉತ್ತರನ ಕೊಡ್ಲಿಲ್ಲ. ಯಾವ್ದು ಸರ್? ಯಾವ್ದ? ಈಗ ಕೇಳ್ತೀನಲ್ಲ, ಏನಾಯ್ತು ಮತ್ತೊಂದ್ಸರಿ ಕೇಳ್ತೀನಿ. ಈಗ ನೀವು ಕೋಟಿ ಕೋಟಿ ಗಂಟ್ಲೆ ಮಾತಾಡಕ್ತೀರಿ, ಹೌದಾ? ಮಾತ್ ಎತ್ತಿದ್ರೆ 100 ಕೋಟಿ 100 ಕೋಟಿ ಅಂತ ಹೇಳತ್ತೀರಿ, ಹೌದಾ? ಒಂದ್ ನಿಮಿಷ. ಮಾತ್ ಎತ್ತಿದ್ರೆ 100 ಕೋಟಿ ಅಂತ ಹೇಳ್ತೀರಿ. ಹೌದು. ನಾಳೆ ಕಂಪ್ನಿ ರೊಕ್ಕ ಕೊಡ್ತೈತೆ ಅಂತ ಏನ್ ಗ್ಯಾರಂಟಿ? ಓಡ್ ಹೋದ್ರೆ, ಕ್ಲೋಸ್ ಆದ್ರೆ? ಕಂಪನಿ ಕೊಡೋದಿಲ್ಲ. ನನ್ ಪ್ರಶ್ನೆ ಸರ್, ನನ್ ತೆನೊಳಗೆ ಪ್ರಶ್ನೆ ಬಂದಿದ್ದು ನೀವು ಪ್ರಶ್ನೆ ಕೇಳ್ಬೇಡ ಅಂತ ಹೇಳ್ತಿರಲ್ಲ ಶೆಟ್ರ್ ನೀವು. ಅದೇಂಗೆ? ಪ್ರಶ್ನೆಗಳಿದ್ರೆ ನಾನು ಉತ್ತರ ಹೇಳ್ತೇನೆ. ಒಂದ್ ನಿಮಿಷ. ನಾನ್ ಏನ್ ಮಾಡ್ತೀನಿ, ನಮ್ಮ ಈ ಕಂಪನಿ ಯಾವ್ದು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ ಕಂಪನಿ ಓಡ್ ಹೋಗ್ತಿತ್ತು ಮೊದಲು, ಅದನ್ನ ನೋಡೋಣಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ? ಈಗ ನೋಡ್ರಿ, ಈಗ ನಾನು ಇದಕ್ಕೆ ಉತ್ತರ ಕೊಡಕ್ ಇಷ್ಟಪಡ್ತೀನಿ. ಚಲೋ, ಈಗ ನಾನು ಇದಕ್ಕೆ ಉತ್ತರ ಕೊಡಕ್ ಇಷ್ಟಪಡ್ತೀನಿ. ರಾಜಣ್ಣ ಅವ್ರೆ, ಇವತ್ತು ನೀವೇ ಬೇಕು ನನಗೆ. ರಾಜಣ್ಣ ಅವ್ರೆ, ರಾಜಣ್ಣ ಅವ್ರೆ ಎಲ್ಲೋದ್ರು? ರಾಜಣ್ಣ ನೀವು ಬೇಕು. ಈಗ ಇದೇನು ಡೈಗ್ರಾಮ್ ಕಾಣಕ್ತಿತ್ತಲ್ರಿ ರಾಜಣ್ಣ ಅವ್ರೆ? ಡೈಗ್ರಾಮ್ ಕಾಣಕ್ತಿತ್ರಿ? ಇಲ್ಲ, ಅವರು ಸ್ವಿಚ್ ಆಫ್ ಇದಾಗಿದೆ. ಮೈಕ್ ಆನ್ ಆಗಿಲ್ಲ ಸರ್. ಮೈಕ್ ಆನ್ ಆಗಿಲ್ಲ. ಶೆಟ್ರೆ ಯಾರೊಬ್ರು ಮೈಕ್ ಆನ್ ಮಾಡಿದ್ರಿ? ಯಾರು ಕೋಸ್ಟ್ ಇದ್ರಿ ಅವರು ಮೈಕ್ ಅನ್ನ ಆನ್ ಮಾಡಬಹುದು. ಈಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ತೀನಿ, ಮಾಡಿದ್ರಲ್ಲ? ಚಲೋ ಮಾಡಿದ್ರ? ರಾಜಣ್ಣ ಅವ್ರೆ, ಈಗ ಇದು ನಾನ್ ನಿಮ್ಗೆ ಇದು ತೋರ್ಸಾಕ್ತಿದ್ದು ನಿಮ್ದೇ. ಇದು ಎಲ್ಲಿದ್ರಿ ರಾಜಣ್ಣ ಅವ್ರೆ? ಮಾತಾಡಕ್ತಿಲ್ಲ ನೀವು? ಇಲ್ಲ, ಹೇಳ್ಬಿಡಿ, ಮಾಡ್ತೀನಿ ನಾನು. ಇಲ್ಲಿ ಏನಿಲ್ಲ, ಅವ್ರದ್ದು ಹೆಸರು ಮುಂದೆ ಇದು ಮಾಡ್ಬೇಕು. ಒಂದ್ ನಿಮಿಷ, ಅವ್ರ ಹೆಸರನ್ನ ಕ್ಲಿಕ್ ಮಾಡ್ರಿ. ಅಲ್ಲಿ ಅನ್ಮ್ಯೂಟ್ ಅಂತ ಇರ್ತೈತಿ, ಅನ್ಮ್ಯೂಟ್ ಮಾಡ್ಬಿಟ್ರೆ ಮುಗಿದು. ಒಂದ್ ನಿಮಿಷ, ಒಂದ್ ನಿಮಿಷ. ರಾಜಣ್ಣ ಅವ್ರ ಶಿಟ್ ಆಗ್ಯಾರ ಮೋಸ್ಟ್ಲಿ. ರಾಜಣ್ಣ ಅವ್ರ ನಮ್ದು ಶಿಟ್ ಆಗ್ಯಾರ. ರಾಜಣ್ಣ ಅವ್ರೆ ಮೈಕ್ ಆನ್ ಮಾಡ್ಕೊಟ್ರೆ ಅವ್ರು ಕೋಸ್ಟ್ ಆದ್ರೆ ಮಾಡ್ಕೋಬಹುದು ಮೋಸ್ಟ್ಲಿ ಅವಾಜ್. ಶೆಟ್ರೆ, ಚಂದ್ರಶೇಖರ್ ಅವ್ರ ಈಗ ನೀವು ಮಾತಾಡ್ಬಿಟ್ರಲ್ಲ ಮತ್ತೆ. ಓಕೆ ಚಲೋ, ನನ್ ಮೊದಲು ಸ್ಕ್ರೀನ್ ಕಾಣಕ್ತೈತಿ ನೋಡ್ರಿ. ಚಲೋ, ಈಗ ರಾಜಣ್ಣವ್ರಿಗೆ ಮತ್ತೆ ನಾಳೆ ನೋಡೋಣ. ಇವತ್ತು ಚಂದ್ರಶೇಖರ್ ಕರೋಡ್ಪತಿ ಮಾಡೋಣ. ಚಂದ್ರಶೇಖರ್ ಕರೋಡ್ಪತಿ ಮಾಡೋಣ. ಚಲೋ, ಓಕೆ. ಈಗ ಚಂದ್ರಶೇಖರ್ ಸರ್, ಇದು ನೀವ ತಿಳ್ಕೊಡ್ರಿ, CS. ಓಕೆ, ಈಗ ನೀವು $30 ಕೊಟ್ಟಾಗ $5 ಕಂಪನಿಗೆ ಹೋಗ್ತಿತ್ತು, ಹೌದಾ? ಈಗ ಬಾಕಿದ $25 ನೀವು ಸಿಲ್ವರ್ ಆಗ್ಬೇಕಂದ್ರೆ, ಇದು ಯಾರು? CS. ಈಗ ನಮ್ಮ ಚಂದ್ರಶೇಖರ್ ಸಿಲ್ವರ್ ಆಗ್ಬೇಕಂದ್ರೆ ಅವ್ರಿಗೆ $25 ಕೊಡ್ಬೇಕು, ಹೌದಲ್ರಿ? ನಿಮ್ಮ ಅಕೌಂಟ್ನಿಂದನ ಚಂದ್ರಶೇಖರ್ ಅವರೇ ಇಲ್ಲೇ ದುಡ್ಡು ನೀವು ಸಿಲ್ವರ್ ಪ್ರಮೋಷನ್ ತಗೋಬೇಕಂದ್ರೆ ನಿಮ್ಮ ಅಕೌಂಟ್ ಇಂದ ನಿಮ್ಮ ಫಸ್ಟ್ ಅಪ್ಲೈನ್ ಸಿಲ್ವರ್ ನಿಂತಾನಲ್ಲ ಅವನ್ಗೆ ಹೋಗ್ಬೇಕು. ಅವನು ಅಲ್ಲಿ ದುಡ್ಡು ಮುಟ್ಟಿದ್ಮೇಲೆ ಅಲ್ಲಿ ಅಪ್ರೂವಲ್ ಬಟನ್ ಅವನ್ ಕಡೆ ಐತಿ, ಅವನು ಅಪ್ರೂವಲ್ ಬಟನ್ ಒತ್ತಿದ್ರೆ ಮಾತ್ರ ನೀವು ಪ್ರಮೋಷನ್ ತಗೋಬಹುದು, ಇಲ್ಲಾಂದ್ರೆ ಪ್ರಮೋಷನ್ ತಗೊಳಕ್ ಆಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಅದೇ ಪ್ರಕಾರ ಮುಂದೆ ನೀವು $50 ಕೊಟ್ಟು ನೀವು ಗೋಲ್ಡ್ ಆಗ್ಬೇಕಂದ್ರೆ ನಿಮ್ಮ ಅಕೌಂಟ್ ನಿಂದಾನೆ ಆ 2ನೇ ಅಪ್ಲೈನ್ ಗೋಲ್ಡ್ ಇರ್ತಾರಲ್ಲ ಅವ್ರ ಅಕೌಂಟ್ ಹೋಗ್ಬೇಕು. ಅವ್ರು ದುಡ್ಡು ಬಂದ್ರೆ ಮಾತ್ರ ಅಪ್ರೂವಲ್ ಕೊಡ್ತಾರ. ಅವ್ರು ಅಪ್ರೂವಲ್ ಕೊಟ್ರೆ ಮಾತ್ರ ನೀವು 2ನೇ ಪ್ರಮೋಷನ್ ತೊಗೊಳಕ್ ಅದಕ್ಕೆ ಆಗ್ತೈತಿ. ಸರ್, ಫ್ರೀ ಒಳಗೆ ಯಾರು ಪ್ರಮೋಷನ್ ರೊಕ್ಕ ಬರ್ಲಿ ಅವ್ರ ಓಕೆ ಬಟನ್ ಒತ್ತಿಕ್ತಾರೇನ್ರಿ? ಓಕೆ ಬಟನ್ ಒತ್ಕಂಗಿಲ್ಲ. ಅವ್ರು ಓಕೆ ಬಟನ್ ಒತ್ತಿಲ್ಲ ಅಂದ್ರೆ ನೀವು ನಿಮ್ದು ಪ್ರಮೋಷನ್ ಆಗೋದಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನಮ್ಮ ಚಂದ್ರಶೇಖರ್ ಅವರು 3ನೇ ಪ್ರಮೋಷನ್ $250 ಕೊಟ್ಟು ರೂಬಿ ಪ್ರಮೋಷನ್ ತಗೋತಾರ. ಅದೇ ಪ್ರಕಾರ ಚಂದ್ರಶೇಖರ್ ಟ್ರಸ್ಟ್ ವ್ಯಾಲೆಟ್ ನಿಂದ ಏನಾಗಬೇಕು, ಈ ಸಂಬಂಧಪಟ್ಟಂತ ರೂಬಿ ಡೈರೆಕ್ಟರ್ ಯಾರಂತ ನಮಗೂ ಗೊತ್ತಿರಂಗಿಲ್ಲ, XYZ, ಅವ್ರಿಗೆ ನೀವು ಹಾಕ್ಬೇಕು. ಅಲ್ದನ್ನ ಫೋನ್ ಮಾಡಿ ಹೇಳ್ಬೇಕು. ಏನ್ ಮಾಡ್ಬೇಕು? ಅಣ್ಣ ನಾನ್ ದುಡ್ಡು ಹಾಕಿನಣ್ಣ, ನೀವು ಅದನ್ನ ಅಪ್ರೂವಲ್ ಬಟನ್ ಒತ್ತಿಕ್ರಣ್ಣ. 4 ಜನ ನನ್ನ ಕೆಳಗಡೆ ರೆಡಿಯಾಗಿ ಕುಂತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಸರಿ ನಾವು ದುಡ್ಡು ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು?
ಕ್ಲಿಯರ್ ಆಯ್ತು Yes, ಸರ್. sir. ಚಲೋ ಈಗ ನಮ್ಮ ಚಂದ್ರಶೇಖರ್ ಅವರು 4ನೇ ಪ್ರಮೋಷನ್ ಡೈಮಂಡ್ ತೊಗೊಳಕ್ತಾರ ಸರ್. ಡೈಮಂಡ್ ತಗೋಬೇಕಂದ್ರೆ $2,500 500. ಸರ್. ಆಲ್ಮೋಸ್ಟ್ ಅಲ್ಲ 2.5 ಲಕ್ಷ ರೂಪಾಯಿ, 2.25 ಲಕ್ಷ ಕೊಟ್ಟು ತಗೊಳಕ್ತಾರ. ಏನ್ ಮಾಡ್ತಾರ ಅವ್ರು ತಮ್ಮ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಸಂಬಂಧಪಟ್ಟಂತ ವ್ಯಕ್ತಿಗೆ 2.5 ಲಕ್ಷ ರೂಪಾಯಿ ಕೊಟ್ಟು ಬೇಡ್ಕೊಳಕತ್ತಾರ. ಅಣ್ಣ ನಾನ್ ನಿನ್ನ ಅಕೌಂಟಿಗೆ ದುಡ್ಡು ಹಾಕಿನಿ, ಅದು ಅಪ್ರೂವಲ್ ಬಟನ್ ಒತ್ತಿಕ್ರಣ್ಣ, ಇಲ್ಲಾಂದ್ರೆ ನಾನು ಮಾಡ್ಕೊಳ್ಳೋಕ್ಕಿಂತ ಮೊದಲು ನನ್ನ ಕೆಳಗಡೆ ನನಗೆ ಲಾಸ್ ಆಗ್ತೈತಣ್ಣ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳಕ್ತಿವಿ. ಆರ್ಡರ್ ಮಾಡಕತ್ತಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು. ದುಡ್ಡು ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಳಕ್ತೀನಿ ಸರ್ ನಾನು. ಎಸ್ ಸರ್. ಅದೇ ಪ್ರಕಾರ ನಮ್ಮ CS ಯಾರು ಚಂದ್ರಶೇಖರ್ ಅವ್ರ ಈಗ ಬ್ಲೂ ಡೈಮಂಡ್ $10,000 ಸರ್. $10,000 ಅಂದ್ರೆ 9,30,000 ರೂಪಾಯಿ ಸ್ವಾಮಿ. 9,30,000 ರೂಪಾಯಿ ನಿಮ್ಮ ಅಕೌಂಟ್ ಆ ಡೈಮಂಡ್ ಹಾಕಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳಕ್ತೀರಿ. ಪ್ಲೀಸ್ ನಂದು ಜಲ್ದಿ ಮಾಡ್ರಿ, ನನ್ಕಿಂತ ಮೊದಲು ಮಾಡ್ಕೊಡ್ರಿ, ನಂದು ರೊಕ್ಕ ಹೋಗ್ತಿತ್ತಿಲ್ಲ ಕೋಟಿ ಗಂಟ್ಲೆ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತು. ಹೌದು ಸರ್. Yes. ಈಗ ಸರ್ ಒಂದ್ ನಿನಗೆ ತಿಳಿಲಿಲ್ಲ, ನೀ $25 ಕೊಟ್ರಿ, 50 ಕೊಟ್ರಿ, 250 ಕೊಟ್ರಿ, 2,500 ಕೊಟ್ರಿ, 10,000. ಈ ಪ್ರಕಾರ ಕಡಿಮೆ ಅಂದ್ರೆ $14,000 ಕೊಟ್ರಿ. ಆದ್ರೆ ಡೈರೆಕ್ಟ್ ಆಗಿ ಪರ್ಸನ್ ಟು ಪರ್ಸನ್ ಕೊಟ್ರಿ ಹೊರತಾಗಿ ಇಲ್ಲಿ ಕಂಪನಿಗೆ $1 ಹಾಕಲಿಲ್ಲ. ಕಂಪನಿಗೆ ನೀವು ರಿಜಿಸ್ಟರ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ದೊಳಗ $5 ಬಿಟ್ಟು $1 ಹೋಗೋದಿಲ್ಲ. ಈಗ ಹೇಳ್ರಿ, ಕಂಪನಿಗೆ ನಾನು ಸ್ಟಾರ್ಟಿಂಗ್ ದೊಳಗೆ ಹಾಕಿರ್ತಕ್ಕಂತ ಒಂದು $5 ಬಿಟ್ರೆ ಮುಂದೆ ಕೋಟಿ ಗಂಟ್ಲೆ ಟ್ರಾನ್ಸಾಕ್ಷನ್ ಮಾಡ್ತೀರಿ, ಕೋಟಿ ಗಂಟ್ಲೆ ವ್ಯವಹಾರ ನೀವು ಮಾಡ್ತೀರಿ, ನಿಮ್ಮ ಮಧ್ಯದೊಳಗೆ ಮಾಡ್ತೀರಿ, ಕಂಪನಿಗೆ ನಡುವೆ ತಗೊಳಂಗಿಲ್ಲ. ಅಂದ್ಮೇಲೆ ಹೇಮಾಜಿ ಅವ್ರ ಕಂಪ್ನಿ ಎಲ್ಲೂ ಓಡೋಗ್ತೈತಿ. ಕಂಪ್ನಿ ಅಚ್ಚಲ್ಕರ್ ಓಡೋಗೋದ್ ಬಿಡ್ಲಿ, ಅಚ್ಚಲ್ಕರ್ಗೆ ಝಾಡ್ಸಿ ಹೋದ್ರು 1-2 ಹೆಜ್ಜೆ ಮುಂದೆ ಹೋಗೋದಿಲ್ಲ. $5 ತಗೊಂಡು ಹೆಂಗ್ ಹೋಗ್ತಾನ ಸ್ವಾಮಿ? ಒಂದನೇ ಪ್ರಶ್ನೆ ಕ್ಲಿಯರ್ ಆದ್ರೆ ಹೇಮಾಜಿ ಅವ್ರೆ? Clear, sir. ಎರಡನೇ ಪ್ರಶ್ನೆ ಏನು? ಎರಡನೇ ಪ್ರಶ್ನೆ ಸರ್, ನಿಮ್ ಹೆಡ್ ಆಫೀಸ್ ಎಲ್ಲಿ ಇತ್ರಿ? ನೀವು ಸ್ವಲ್ಪ ಫಾಸ್ಟ್ ಕಾಣುತ್ತದೆ, AC ಆಫೀಸ್ ಮಾಡ್ಬೇಕ್ರಿ. ಅದೆಲ್ಲ ನನ್ನ ಕಡೆಯಿಂದ ಆಗಂಗಿಲ್ಲ. ಯಾಕಂದ್ರೆ ನಾನು ನನ್ನದ ಕೇವಲ ಒಂದ್ ವ್ಯಕ್ತಿಯಿಂದ $5 ಮಾತ್ರ ತಗೋತೀನಿ. ನೀವು ಸರ್ 100 ಕೋಟಿ ಗಳಿಸ್ರಿ, ನೀವು ಮಾಡ್ಕೊಡ್ರಲ್ಲ. AC ಕಾರ್ನಾಗ ಓಡಾಡ್ರಿ, AC ಆಫೀಸರ್ ಮಾಡ್ರಿ, ಬೆಂಚ್ ಕಾರ್ ತಗೊಂಡ್ ಓಡಾಡ್ರಿ, ಇಲ್ಲ ಚಾರ್ಟೆಡ್ ಪ್ಲೇನ್ ತಗೊಂಡ್ ಓಡಾಡ್ರಿ, ನಿಮ್ ಇಷ್ಟ. Sir. ನಾನ್ ಮಾತ್ರ ಬ್ಯಾಡಗಿ ಒಳಗೆ ಇರೋನು. ನಮ್ಮ ಆಫೀಸ್ ಆಲ್ರೆಡಿ ನಿಮ್ಮ ರಾಜಣ್ಣ ನೋಡ್ರ, ಅದೇ ಆಫೀಸ್ ನಂದು. ನಾನು ಯಾಕೆ ಈ ಮಾತು ಹೇಳಕ್ತೀನಿ ಅಂದ್ರೆ, ಸೀದಾ ಕಾನ್ಸೆಪ್ಟ್ ಐತಿ. ಸೀದಾ ಬರ್ರಿ, ಸೀದಾ ಕೆಲಸ ಮಾಡಿ ರೊಕ್ಕ ತಗೊಂಡೋಗ್ರಿ. ದಂಬಾಚಾರ ಮಾಡೋದು